ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಪಾಡ್ಕಾಸ್ಟ್ ಗೋಲ್ಡನ್ ಮೈಕ್ ವಿತ್ ಕಿರಣ್. ಇವತ್ತು ನಮ್ಮ ಜೊತೆ ಇದ್ದಾರೆ. ವಿಕ್ಟ್ರಿ ಚಿತ್ರದ ಮೂಲಕ ಪಾದಾರ್ಪಣೆ ಮಾಡಿದ್ದಾರೆ. ಅದರಲ್ಲಿ ಓನೆ ಓನೆ ಸಾಂಗ್ ಅಂತ ಹಾಡಿದ್ದಾರೆ. 15 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಡೋಕ್ಕೂ ಸಾಯ್, ನೃತ್ಯ ಮಾಡೋಕ್ಕೂ ಸಾಯ್, ಹಲವಾರು ಭಾಷೆಗಳಲ್ಲಿ ಹಾಡಿದ್ದಾರೆ. ತೆಲುಗು, ಕನ್ನಡ, ಮರಾಠಿ, ಹಿಂದಿ, ಅದರ ಜೊತೆಗೆ ಕರ್ನಾಟಕ ಮ್ಯೂಸಿಕ್ ಕಲ್ತಿದ್ದಾರೆ, ಹಿಂದೂಸ್ತಾನಿ ಮ್ಯೂಸಿಕ್ ಕಲ್ತಿದ್ದಾರೆ, ವೆಸ್ಟರ್ನ್ ಮ್ಯೂಸಿಕ್ ಕಲ್ತಿದ್ದಾರೆ. ಇದನ್ನೆಲ್ಲ ಕಲ್ತು ತಮ್ಮನ್ನು ತಾವು ಸಂಗೀತಕ್ಕೆ ಅರ್ಪಿಸ್ಕೊಂಡಿದ್ದಾರೆ. ದಟ್ ಈಸ್ ನನ್ ಅದರ್ ದ್ಯಾನ್ ಸಂಗೀತ ರವೀಂದ್ರನಾಥ್ ಮ್ಯಾಮ್. ನಮಸ್ಕಾರ ಮ್ಯಾಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಕಿರಣ್, ತುಂಬಾ ಖುಷಿ ಆಗ್ತದೆ ನಿಮ್ನ ಭೇಟಿ ಮಾಡಿ. ನನಗೂ ಕೂಡ ಮ್ಯಾಮ್, ನೀವು ಇಂಟರ್ವ್ಯೂಗೆ ಒಪ್ಕೊಂಡಿದ್ದಕ್ಕೆ ತುಂಬಾ ಖುಷಿ. ಥ್ಯಾಂಕ್ ಯು, ಪ್ಲೆಜರ್ ಇಸ್ ಮೈನ್. ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೇನೆ ಮ್ಯಾಮ್, ನೀವ್ ಹೇಗಿದ್ದೀರಾ? ಆರಾಮ್. ನಿಮ್ ದಿನ ಹೇಗ್ ಶುರು ಆಯ್ತು ಮ್ಯಾಮ್? ಹೇಗಿತ್ತು? ನನ್ ದಿನ ಇವತ್ತು ಚಳಿಯಾಗಿ ಶುರು ಆಯ್ತು. ಬಿಕಾಸ್ ಬೆಂಗಳೂರಿನಲ್ಲಿ ಸ್ವಲ್ಪ ನಾರ್ತ್ ಈಸ್ಟ್ ತರ ಫೀಲ್ ಆಗ್ತಾ ಇದೆ. ನಮ್ ಬೆಂಗಳೂರು ಚಳಿ. ನಾರ್ಮಲ್ ನಿಮ್ದು ಶೂಟಿಂಗು ಇಲ್ಲ ರೆಕಾರ್ಡಿಂಗ್ಸ್ ಆತರ ಎಲ್ಲ ಇಲ್ಲ ಅಂದ್ರೆ ನಿಮ್ಮ ರೂಟೀನ್ ಹೇಗಿರುತ್ತೆ ಮ್ಯಾಮ್? ನನ್ಗೆ ಮನೆ ಒಳಗಿರೋ ತುಂಬಾ ಇಷ್ಟ ಕಿರಣ್. ನಾನು ಯಾಕಂದ್ರೆ ನಮ್ಮ ಒಂದು ಪ್ರೊಫೆಷನ್ ಅಲ್ಲಿ ತುಂಬಾ ಸುತ್ತಾಡ್ತಾ ಇರ್ತೀವಿ, ತುಂಬಾ ಆಚೆ ಹೋಗ್ತಾ ಇರ್ತೀವಿ, ತುಂಬಾ ಜನನ್ ಭೇಟಿ ಮಾಡ್ತಾ ಇರ್ತೀವಿ. ಸೊ ನನ್ಗೆ ಯಾವತ್ತು ಫ್ರೀ ಆಗಿರಕ್ಕೆ ಅವಕಾಶ ಸಿಗುತ್ತೆ, ನಾನ್ ಮೋಸ್ಟ್ ಪ್ರಾಬಬ್ಲಿ ನಮ್ ಮನೆಯಲ್ಲಿ ಇರ್ತೀನಿ. ನಾನು ಇಲ್ಲ ಅಂದ್ರೆ ಮೈಸೂರಿಗೆ ಹೋಗ್ತೀನಿ ನಮ್ಮ ಅಪ್ಪ ಅಮ್ಮನ ನೋಡಕ್ಕೆ. ತುಂಬಾ ದಿನ ಏನಾದ್ರು ಗ್ಯಾಪ್ ಸಿಕ್ತು ಅಂತಂದ್ರೆ ನಾನು ಊರಿಗೆ ಹೋಗ್ತೀನಿ. ಮನೆ ಒಳಗಿರಕ್ ನನಗ್ ತುಂಬಾ ಇಷ್ಟ. ಮ್ಯಾಮ್, ಈಗ ವಿಲ್ ಗೋ ಬ್ಯಾಕ್ ಅಂದ್ರೆ ನೀವು ಹುಟ್ಟಿದ್ದು ಮತ್ತೆ ನೀವು ಎಜುಕೇಶನ್ ಅದ್ರ ಬಗ್ಗೆ ಮಾತಾಡ್ತೀರಾ? ನಾನ್ ಹುಟ್ಟಿದ್ ಮೈಸೂರಿನಲ್ಲಿ. ನನ್ನ ತಂದೆ ತಾಯಿ ಇಬ್ರು ಗವರ್ಮೆಂಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಎರಡು ಬೇರೆ ಆಫೀಸಸ್ ಅಲ್ಲಿ. ನಾನು ಟಿಪಿಕಲ್ ಮೈಸೂರಿಯನ್ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು. ಅಂದ್ರೆ ವೆರಿ ಸ್ಲೋ, ವೆರಿ ಏನಿಂತರ ಫ್ಯಾಮಿಲಿ ಓರಿಯೆಂಟೆಡ್, ಯಾವಾಗ್ಲೂ ತುಂಬಾ ಕಲ್ಚರಲಿ ತುಂಬಾ ಇನ್ಕ್ಲೈಂಡ್. ಅಂದ್ರೆ ಡಾನ್ಸ್ ಕ್ಲಾಸಸ್, ಮ್ಯೂಸಿಕ್ ಕ್ಲಾಸಸ್, ಅಥವಾ ಮ್ಯೂಸಿಕ್ ಪ್ರೋಗ್ರಾಮ್ಸ್ ಗಳಿಗೆ ಹೋಗೋದು, ಡಾನ್ಸ್ ಪ್ರೋಗ್ರಾಮ್ಸ್ ಗಳಿಗೆ ಹೋಗೋದು, ಉತ್ಸವಗಳು. ಸೊ ಇಟ್ ವಾಸ್ ವೆರಿ ಕಲರ್ಫುಲ್. ಮೈಸೂರಿನಲ್ಲಿ ಇದ್ದಿದ್ರಿಂದ ಹೌದು, ಸಾಂಸ್ಕೃತಿಕ ನಗರಿ ಅಂತ ಹೇಳೋದಕ್ಕೆ ಅದೇ ತರಾನೇ ಇತ್ತು. ಯಾವ ಸ್ಕೂಲಲ್ಲಿ ಓದಿತ್ತು? ನಾನ್ ವಿಜಯ ವಿಠಲ ವಿದ್ಯಾಶಾಲಾ ಅಂತ ಸರಸ್ವತಿಪುರಂ ಅಲ್ಲಿ ಇದೆ, ಅಲ್ಲಿ ಓದಿತ್ತು. ನನ್ನ LKG ಇಂದ 10th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಓದಿತ್ತು. ಆಮೇಲೆ JSS ಕಾಲೇಜ್ ಅಲ್ಲಿ PU ಮಾಡಿದೆ. ಆಮೇಲೆ ಮಹಾಜನಾಸ್ ಕಾಲೇಜ್ ಅಲ್ಲಿ ಡಿಗ್ರಿ. ಅಂದ್ರೆ ಈ ಸಿಂಗಿಂಗ್ ಇಲ್ಲಾಂದ್ರೆ ಫಸ್ಟ್ ನಿಮ್ ಶೋ ಯಾವಾಗಿತ್ತು ಮ್ಯಾಮ್? ನೀವು ಸ್ಟೇಜ್ ಹತ್ತಿದ್ದು ಯಾವ ವಯಸ್ಸಲ್ಲಿ? ನನ್ ತಂದೆ ತಾಯಿ ಹೇಳೋ ಪ್ರಕಾರ ನಾನ್ ಫಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ನನ್ಗೆ 7 ವರ್ಷ ಇದ್ದಾಗ. ಅಲ್ಲೇ ನಮ್ಮ ಮನೆ ಹತ್ರ ಒಂದು ಈ ಸಂಘ ಸಂಸ್ಥೆಗಳಿರುತ್ತಲ್ಲ, ಆತರ ಒಂದು ಸಂಸ್ಥೆ, ಐ ಥಿಂಕ್ ಗಣೇಶ ಹಬ್ಬ ಟೈಮಲ್ಲೋ ಅಥವಾ ಯಾವ್ದೋ ದಸರಾ ಹಬ್ಬ ಟೈಮಲ್ಲೋ ಅವ್ರದೇ ಒಂದು ಸಂಘ ಮಾಡ್ಕೊಂಡು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ರು. ಅದ್ರಲ್ಲಿ ನನಗೂ ಎನ್ಕರೇಜ್ ಮಾಡಕ್ಕೆ ಅಂತ ಒಂದು ಅಂದ್ರೆ ಮಕ್ಕಳಿಗೆ ಎನ್ಕರೇಜ್ ಮಾಡಕ್ಕೆ ಅಂತ ಒಂದು ಕಾಂಪಿಟೇಷನ್ ಮಾಡಿದ್ರು. ಆ ಕಾಂಪಿಟೇಷನ್ ಅಲ್ಲಿ ಯಾರು ಗೆಲ್ತಾರೆ ಅವ್ರ ಒಂದ್ ಕಾರ್ಯಕ್ರಮ ಕೊಡೋಕೆ ಅವಕಾಶ ಇದೆ ಅನ್ನೋ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಅದನ್ನ ಮಾಡಿದ್ರು. ಆ ಒಂದು ಕಾಂಪಿಟೇಷನ್ ಅಲ್ಲಿ ನಾನು ಗೆದ್ದು ಒಂದು ಪರ್ಫಾರ್ಮೆನ್ಸ್ ಕೊಟ್ಟೆ. ಅದಕ್ಕೆ ನನ್ಗೆ 30 ರೂಪಾಯಿ ಸಂಭಾವನೆ ಬಂದಿತ್ತು, ಮತ್ತೆ ಒಂದು ಸ್ಟೀಲ್ ಲೋಟ ಬಂದಿತ್ತು. ಆ ಕಾಲಕ್ಕೆ ಅಂದ್ರೆ ಆ ವಯಸ್ಸಿಗೆ ಅದೇ ತುಂಬಾ ಹೆಚ್ಚಲ್ಲ. ಅಯ್ಯೋ, ಅದು ಆ ದುಡ್ಡದು ವ್ಯಾಲ್ಯೂಗಿಂತ ಅವಕಾಶ ನಮ್ಗೆ ಅವಾಗ ನಿಜವಾಗ್ಲೂ 30 ರೂಪಾಯಿ ಏನ್ ವ್ಯಾಲ್ಯೂ ಇದೆ, ಅದು ಕಮ್ಮಿನಾ ಜಾಸ್ತಿನಾ ಅನ್ನೋ ಒಂದು ತಿಳುವಳಿಕೆ ಅಂತೂ ಬಂದಿರ್ಲಿಲ್ಲ. ಬಟ್ ಖುಷಿ ಏನೋ ಅಂತಂದ್ರೆ ಸ್ಟೇಜ್ ಮೇಲೆ ಕುತ್ಕೊಂಡು, ಐ ಥಿಂಕ್ ತಬ್ಲಾ ಅವರು ಯಾರೋ ಒಬ್ರಿದ್ರು, ತುಂಬಾ ಜನ ಆಡಿಯನ್ಸ್ ಇದ್ರು. ಸೊ ಅದೆಲ್ಲ ಇಟ್ಸ್ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಅಂಡ್ ಒಂದ್ ಎನ್ವೆಲಪ್ ಅಲ್ಲಿ 30 ರೂಪಾಯಿ ಹಾಕೊಟ್ಟಿದ್ರು. ಅಂಡ್ ಅದ್ ತುಂಬಾ ವರ್ಷ ನಾನು ಅದನ್ನ ಹಂಗೆ ಇಟ್ಕೊಂಡಿದ್ದೆ. ಹೌದು, ತುಂಬಾ ವರ್ಷ ಹಂಗೆ ಇಟ್ಕೊಂಡಿದ್ದೆ. ಆ ಸ್ಟೀಲ್ ಲೋಟ ನಮ್ಮ ಮನೇಲಿ ಇನ್ನ ಇದೆ. ನಾನು ಆ 30 ರೂಪಾಯಿಗಿಂತ ಸ್ಟೀಲ್ ಲೋಟ ತುಂಬಾ ಇಷ್ಟ ಆಗಿತ್ತು. ಅದ್ರಲ್ಲೇ ನಾನು ಹಾಲು ಕುಡಿತಿದ್ದು ಅದೆಲ್ಲ. ಅದೊಂದು ಒಳ್ಳೆ ಮೆಮರಿ ಅಲ್ಲ ಮ್ಯಾಮ್?
ಎಸ್ ಎಸ್ ಅಬ್ಸಲ್ಯೂಟ್ಲಿ. ಆಮೇಲೆ ಅದ್ರ ನಂತರ ನೀವು ಸ್ಕೂಲಲ್ಲೆಲ್ಲ ಕೂಡ ಹೇಗಿತ್ತು ಮ್ಯಾಮ್ ನಿಮ್ ಕಾಂಪಿಟೇಷನ್ಸ್ ಆಗ್ಲಿ ನಿಮ್ಮ ಪಾರ್ಟಿಸಿಪೇಷನ್ಸ್ ಆಗ್ಲಿ? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನ್ನ ಕಲೆನ ನಾನು ಐಡೆಂಟಿಫೈ ಮಾಡಿದ್ದೆ ಅಂದ್ರೆ ನಾನು ಹಾಡಕ್ ಬರುತ್ತೆ ಅಥವಾ ನನಗ್ ಡಾನ್ಸ್ ಮಾಡಕ್ ಬರುತ್ತೆ ಅಂತ ನನಗ್ ಗೊತ್ತಾಗಿದ್ದೆ ನಾನು ಸ್ಕೂಲಲ್ಲಿ ಇದ್ದಾಗ. ಅಂಡ್ ಮೆಜಾರಿಟಿ ಆಫ್ ದಟ್ ಕ್ರೆಡಿಟ್ ಗೋಸ್ ಟು ನನ್ನ ಸ್ಕೂಲ್ ಟೀಚರ್ಸ್ ಆಗಿರ್ಬೋದು ಅಥವಾ ನನ್ನ ಹೆಡ್ ಮಿಸ್ ಅವಾಗ ಇದ್ದಿದ್ದು ಹೆಡ್ ಮಿಸ್ಟ್ರೆಸ್. ಅವ್ರ ಹೆಸರು ಉಷಾ ಮ್ಯಾಮ್ ಅಂತ. ಅವ್ರು ಇವಾಗ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಇಂಡಿಯಾದಲ್ಲಿ ಇಲ್ಲ. ಬಟ್ ನಾನೊಬ್ಳೆ ಅಲ್ಲ, ನಂತರ ಒಂದು 100 ಮಕ್ಳಿಗೆ ಅವರಲ್ಲಿ ಕಲೆ ಇದೆ ಅನ್ನೋದನ್ನ ಅವ್ರಿಗೆ ನೆನಪು ಮಾಡಿಸಿ ಅಥವಾ ಇದಿದೆ ಅನ್ನೋದನ್ನ ಅವ್ರಿಗೆ ಗೊತ್ತೇ ಇಲ್ದೆ ಅವ್ರಿಗೆ ಗೊತ್ತು ಮಾಡಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಗೆ ನಾನ್ ಅಕಾಡೆಮಿಕಲಿ ಅಷ್ಟೊಂದೇನು ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಿರಲ್ಲ. ನನ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಓದಕ್ಕೆ. ಅವ್ರು ಐಡೆಂಟಿಫೈ ಮಾಡಿದ್ರು. ಅದ್ರ ಜೊತೆಗೆ ನಾನು ಹಾಡ್ತಿದ್ದೆ, ಚೆನ್ನಾಗಿ ಹಾಡ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ. ಸೊ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ನನ್ನ ತುಂಬಾ ಇನ್ವಾಲ್ವ್ ಮಾಡ್ಕೊಂತಾ ಇದ್ರು. ಸೊ ಹಂಗಾಗಿ ಆ ಒಂದ್ ಎಕ್ಸ್ಪೋಜರ್ ನನ್ಗೆ ಸಿಕ್ಕಿದ್ದುವೆ ಸ್ಕೂಲಲ್ಲಿ. ಒಂದ್ ಸ್ಟೇಜ್ ಫಿಯರ್ ಅಂತ ಏನ್ ಹೇಳ್ತಾರೆ, ತುಂಬಾ ಚಿಕ್ಕ ವಯಸ್ಸಲ್ಲೇ ನಂಗೆ ಆ ಸ್ಟೇಜ್ ಫಿಯರ್ ಹೊಟ್ಟೋಯ್ತು. ಎವ್ರಿ ಡೇ, ಲಿಟ್ರಲಿ ಎವ್ರಿ ಡೇ ಯಾವ್ದಾದ್ರು ಒಂದು ಕಾಂಪಿಟೇಷನ್ ಕಳಿಸ್ತಾ ಇದ್ರು, ಯಾವ್ದಾದ್ರು ಪರ್ಫಾರ್ಮೆನ್ಸ್ ಮಾಡಿಸ್ತಾ ಇದ್ರು. ಅಂಡ್ ಅಸೆಂಬ್ಲಿ, ಸ್ಕೂಲ್ ಅಸೆಂಬ್ಲಿನಲ್ಲಿ ನಾವ್ ಪ್ರೇಯರ್ ಎಲ್ಲ ಹಾಡ್ತೀವಲ್ಲ, ಸೊ ಆ ಪ್ರೇಯರ್ ಎಲ್ಲ ಲೀಡ್ ಮಾಡ್ತಾ ಇದ್ದಿದ್ ನಾನೇ. ಹೊಸ ಅಂಡ್ ನಮ್ಮ ಮಾಮೂಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎಲ್ಲದಕ್ಕೂ ಸಾಂಗ್ ಪ್ರಿಪೇರ್ ಮಾಡೋದು, ಹೇಳ್ಕೊಡೋದು ಗ್ರೂಪ್ ಅಲ್ಲಿ. ಸೊ ಅದೆಲ್ಲ ನಾನೇ ಮಾಡ್ತಾ ಇದ್ದಿದ್ದು. ಸೊ ಇಟ್ ವಾಸ್ ವೆರಿ ಏನಂತೀರಾ ನರ್ಚರಿಂಗ್. ಸೊ ದಟ್ ವಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಗ ಆ ಟೈಮಲ್ಲಿ ಅದು ಮಾಡಿದ್ದು ಬಹಳ. ಆ ಕಲೆಯನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಬಂದ್ರು ಮತ್ತೆ ನಿಮ್ ಸ್ಕೂಲಲ್ಲಿ? ಎಸ್ ಎಸ್ ಎಸ್. ಆಮೇಲೆ ಕಾಲೇಜಸ್ ಅಂದ್ರೆ ಸ್ಕೂಲ್ ಲೆವೆಲ್ ಕಾಂಪಿಟೇಷನ್ಸ್ ಅದು ಇದು ಅದ್ರ ಬಗ್ಗೆ ಮಾತಾಡಿದ್ರಿ. ಮತ್ತೆ ನಿಮ್ ಕಾಲೇಜ್ ಅಲ್ಲಿ ಬಂದಾಗ ನಿಮ್ಗೆ ಇನ್ನೂ ಎಕ್ಸ್ಪೋಜರ್ ಸಿಗತ್ತೆ, ಬೇರೆ ಬೇರೆ ವ್ಯಕ್ತಿಗಳನ್ನ ನೀವು ಪರಿಚಯ ಮಾಡ್ಕೊಳಕ್ಕೆ ಅವಕಾಶ ಬರುತ್ತೆ. ಅದ್ರ ಬಗ್ಗೆ ಮಾತಾಡ್ತೀರಾ? ಆಕ್ಚುಲಿ ನಾನು PU ಮಾಡುವಾಗ ಶುರು ಮಾಡಿದಾಗ ನಾನು ಒಂದು ನಂದೇ ಒಂದಷ್ಟು ಮ್ಯೂಸಿಷಿಯನ್ಸ್ ಫ್ರೆಂಡ್ಸ್ ಅವರೆಲ್ಲ ಸೇರಿ ನಾವೇ ಒಂದ್ ಬ್ಯಾಂಡ್ ತರ ಮಾಡ್ಕೊಂಡ್ವಿ. ನಿತಿನ್ ರಾಜಾರಾಮ್ ಶಾಸ್ತ್ರಿ ಅಂತ ತುಂಬಾ ಒಳ್ಳೆ ಪಾಪ್ಯುಲರ್ ಸಿಂಗರ್, ತುಂಬಾ ಒಳ್ಳೆ ಸಿಂಗರ್. ನಿತಿನ್, ನಾನು ಮತ್ತೆ ಇನ್ನೊಂದು 4 ಜನ ಮ್ಯೂಸಿಷಿಯನ್ಸ್ ಎಲ್ಲ ಸೇರ್ಕೊಂಡು ಒಂದು ಭಾವಗೀತೆ ಬ್ಯಾಂಡ್ ತರ ಮಾಡ್ಕೊಂಡು ಬೇರೆ ಬೇರೆ ಕಾರ್ಯಕ್ರಮಗಳು, ಮದ್ವೆ ಮನೆ, ಬೇರೆ ಉತ್ಸವಗಳು ಅಥವಾ ಬೇರೆ ಸರ್ಕಾರಿ ಇಂಥ ಕಾರ್ಯಕ್ರಮಗಳಲ್ಲಿ ನಾವು ಪರ್ಫಾರ್ಮ್ ಮಾಡಕ್ಕೆ ಶುರು ಮಾಡಿದ್ವಿ. ಸೊ ಆಕ್ಚುಲಿ ಕಾಲೇಜ್, ಸ್ಕೂಲ್ ನಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿರ್ತಾ ಇದ್ದೆ. ಮ್ಯೂಸಿಕ್, ಡಾನ್ಸ್ ಅಂತ. ಡಾನ್ಸ್ ಆಕ್ಚುಲಿ ಫಸ್ಟ್ ಶುರು ಮಾಡಿದ್ದೆ ಡಾನ್ಸ್. ನಾನು ಯಾವ ಫಾರ್ಮ್ ಕಲ್ತಿದ್ದೆ? ಭರತನಾಟ್ಯಂ ಸುಮಾರು ವರ್ಷ ಕಲ್ತೆ ನಾನು. ಜೂನಿಯರ್ ಎಕ್ಸಾಮು ಮಾಡಿದೆ. ಆಕ್ಚುಲಿ ನಾನು ಮ್ಯೂಸಿಕ್ ಅಲ್ಲಿ ಯಾವ ಎಕ್ಸಾಮು ತಗೊಂಡಿಲ್ಲ, ಡಾನ್ಸ್ ಅಲ್ಲೇ ತಗೊಂಡಿದ್ದು. ನಾನ್ ಫಸ್ಟ್ ಇನಿಷಿಯಲಿ ಅನ್ಕೊಂಡಿದ್ದು ನಾನು ಡಾನ್ಸರ್ ಆಗ್ತೀನಿ ಅಂತ. ಬಟ್ ಹೋಗ್ತಾ 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 ನನ್ಗೆ ರಿಯಲೈಸ್ ಆಗಿದ್ದು ನನಗ್ ಮ್ಯೂಸಿಕ್ ಜಾಸ್ತಿ ಇಷ್ಟ. ನನ್ಗೆ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಸಿಂಗಿಂಗ್ ಅನ್ನೋದು ಹೋಗ್ತಾ ಹೋಗ್ತಾ ನನಗೆ ರಿಯಲೈಸ್ ಆಯ್ತು. ಸೊ ಸ್ಕೂಲ್ ನಲ್ಲಿ ಆಕ್ಟಿವ್ ಆಗಿ ಕಾಂಪಿಟೇಷನ್ಸ್ ಅದೆಲ್ಲ ಹೋಗ್ತಾ ಇದೆ. ಕಾಲೇಜ್ ನಲ್ಲಿ ಅಷ್ಟ ಮಟ್ಟಿಗೆ ನಾನೇನು ಕಾಲೇಜಲ್ಲಿ ಆಕ್ಟಿವ್ ಆಗಿ ಏನು ಇರ್ತಾ ಇರ್ಲಿಲ್ಲ. ಕಾಲೇಜಲ್ಲಿ ಮೋಸ್ಟ್ಲಿ ಓದೋದ್ರ ಬಗ್ಗೆನೆ ಜಾಸ್ತಿ ಗಮನ ಇರ್ತಿತ್ತು. ಬಟ್ ಕಾಲೇಜ್ ಮುಗಿದ್ಮೇಲೆ ಮ್ಯೂಸಿಕ್ ಕ್ಲಾಸಸ್ ಹೋಗೋದು, ಡಾನ್ಸ್ ಕ್ಲಾಸಸ್ ಹೋಗೋದು, ಪ್ರೋಗ್ರಾಮ್ಸ್ ಗಳಿಗೆ ಹೋಗೋದು, ಪ್ರೋಗ್ರಾಮ್ಸ್ ಹೋಗಿ ಮುಂಚೆ ಪ್ರಾಕ್ಟೀಸ್ ಮಾಡೋದು, ಬರೀ ಇದೇ ಆಗ್ತಾ ಇತ್ತು. ಏನ್ ಓದಿದ್ದೀರಾ ಮ್ಯಾಮ್? ಆಕ್ಚುಲಿ ನಾನು BCom ಮಾಡಿದ್ದೀನಿ ಅಂಡ್ ಹಿಂದೂಸ್ತಾನಿ ಮ್ಯೂಸಿಕ್ ಅಲ್ಲಿ ಮಾಸ್ಟರ್ಸ್ ಮಾಡಿದ್ದೀನಿ. ನೀವು ಪ್ರೊಫೆಷನಲ್ ಆಗಿ ಹಾಡೋದನ್ನ ಕಲ್ತಿದ್ದು ಯಾವಾಗಿಂದ ಮ್ಯಾಮ್? ಯಾವ ಏಜ್ ಅಲ್ಲಿ ಇದ್ರಿ ನೀವು? ಅದೇ ನಾ ಹೇಳ್ದಂಗೆ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಹಾಡಕ್ ಶುರು ಮಾಡಿದೆ. ಅದು ಹಾಡ್ತಾ 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 ಇದೊಂದು ಪ್ರೊಫೆಷನ್ ಆಗಿ ತಗೋಬಹುದು ಅಂತ ರಿಯಲೈಸ್ ಆಗಿದ್ದು ತುಂಬಾ ಲೇಟರ್ ಸ್ಟೇಜ್ ಅಲ್ಲಿ. ನಾನ್ ಯಾವ್ದೇ ಒಂದು ಪರ್ಪಸ್ ಅಥವಾ ಇಂಟೆನ್ಷನ್ ಇಂದ ಸಂಗೀತ ಕಲೀಲಿಲ್ಲ. ಅಂದ್ರೆ ನಾನು ದೊಡ್ಡ ಸಿಂಗರ್ ಆಗ್ಬೇಕು ಅಥವಾ ನಾನೊಂದು ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡ್ಬೇಕು ಅನ್ನೋ ಯಾವ್ದೇ ಇಂಟೆನ್ಷನ್ ಇಂದ ನಾನು ಮ್ಯೂಸಿಕ್ ಕಲಿಯಕ್ ಶುರು ಮಾಡ್ಲಿಲ್ಲ. ಮ್ಯೂಸಿಕ್ ಕಲಿತಾ ಕಲಿತಾ ವಿತ್ ಏಜ್, ವಿತ್ ಟೈಮ್ ನೀವು ಹೊಸ ಹೊಸ ಜನರನ್ನ ಭೇಟಿ ಮಾಡ್ತೀರಾ, ಫೀಲ್ಡ್ ಅಲ್ಲಿ ಹೊಸ ಹೊಸಬ್ರನ್ನ ಮೀಟ್ ಮಾಡ್ತೀರಾ. ಅವ್ರನ್ನ ಮೀಟ್ ಮಾಡಿದಾಗ ನಿಮ್ಗೆ ಇನ್ನ ಮೋಟಿವೇಟ್ ಆಗುತ್ತೆ. ಯು ಗೆಟ್ ಇನ್ಸ್ಪೈರ್ಡ್ ಟು ಡೂ ಸಮಥಿಂಗ್ ಮೋರ್, ಟು ಲರ್ನ್ ಸಮಥಿಂಗ್ ನ್ಯೂ. ಈ ತರ ಶುರು ಆಗಿ 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 ಶೇಪ್ಡ್ ಅಪ್
ಟು ಅನ್ ಎಕ್ಸ್ಟೆಂಟ್ ವೇರ್ ಐ ಥಾಟ್ ಓಕೆ ನಾನು ಐ ಥಿಂಕ್ ಐ ಆಮ್ ವೆರಿ ಗುಡ್ ಅಟ್ ಡೂಯಿಂಗ್ ದಿಸ್, ಸೊ ನಾನು ಇದನ್ನ ಮಾಡ್ತೀನಿ ಅಂತ ಯಾವಾಗ ಡಿಸೈಡ್ ಮಾಡಿದೆ ಅವಾಗ ನನ್ನ ಅಪ್ರೋಚ್ ಟುವರ್ಡ್ಸ್ ದಿಸ್ ಪ್ರೊಫೆಷನ್ ಚೇಂಜ್. ಅಂದ್ರೆ ಅಲ್ಲಿ ತನಕ ತುಂಬಾ ನನ್ನ ಒಂದು ಖುಷಿಗೆ ಹಾಡ್ತಾ ಇದ್ದೆ, ನನಗ್ ಹೆಂಗ್ ಬೇಕೋ ಯಾವ ಹಾಡ್ ಬೇಕೋ ಅದನ್ನ ಹಾಡ್ತಾ ಇದ್ದೆ. ಬಟ್ ಈ ಪ್ರೊಫೆಷನ್ಗೆ ಬರ್ಬೇಕು ಅಂತ ಅನ್ಕೊಂಡಾಗ ನಾನು ಅಲ್ಲಿ ತನಕ ನನ್ಗೆ ಕ್ಲಾಸಿಕಲ್ ಟ್ರೈನಿಂಗ್ ಆಗ್ಲಿಲ್ಲ. ಮನೆ ಹತ್ರ ನಾನು ಸಂಗೀತ ಪಾಠಕ್ಕೆ ಅಂತ ಹೋಗ್ತಾ ಇದ್ದೆ, ಬಟ್ ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ತಾ ಇರ್ಲಿಲ್ಲ. ನಾನು ಹೇಳ್ದಂಗೆ ಇದು ಪ್ರೊಫೆಷನ್ ಆಗಿ ತಗೋಬೇಕು, ಇದು ತುಂಬಾ ಮುಖ್ಯ ಅನ್ನೋ ಸೀರಿಯಸ್ನೆಸ್ ನನಗೆ ಇರ್ಲಿಲ್ಲ, ಅಥವಾ ಮೆಚುರಿಟಿ ಆಗ್ಲಿ ಅವಾಗ ಚಿಕ್ಕ ಮಕ್ಕಳಲ್ವಾ. ನಮ್ಮ ಅಪ್ಪ ಅಮ್ಮಂಗೆ ಜೆನ್ಯೂನ್ ಆಗಿ ಮ್ಯೂಸಿಕ್ ಡಾನ್ಸ್ ಅವೆಲ್ಲ ತುಂಬಾ ಇಷ್ಟ ಇರೋದ್ರಿಂದ ಅವ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ತಾಯಿಗೆ ತುಂಬಾ ದೊಡ್ಡ ಆಸೆ ಇತ್ತು. ಅಂದ್ರೆ ಅವರು ಸೆಕೆಂಡ್ ಟೈಮ್, ಅಂದ್ರೆ ಫಸ್ಟ್ ನನ್ನ ಅಣ್ಣ ಹುಟ್ಟಿದ್ದು, ಸೆಕೆಂಡ್ ಟೈಮ್ ಅವ್ರು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗ ಇರೋ ಬರೋ ದೇವರಿಗೆಲ್ಲ ಬೇಡ್ಕೊಂಡವ್ರು ಇದು ಹೆಣ್ಮಗುನೇ ಆಗ್ಬೇಕು, ಅವಳಿಗೆ ಸಂಗೀತ ಅಂತ ಹೆಸರಿರ್ಬೇಕು, ಅವಳು ದೊಡ್ಡ ಸಿಂಗರ್ ಆಗ್ಬೇಕು. ಸೊ ಇದು ನಮ್ಮ ಅಮ್ಮ ಪ್ಲಾನ್. ನಾನು ಫಾರ್ಚುನೇಟ್ಲಿ ಅದು ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಟು ಕಮ್ ಬ್ಯಾಕ್ ಟು ಯುವರ್ ಕ್ವೆಶ್ಚನ್, ಪ್ರೊಫೆಷನ್ ಆಗಿ ಶುರು ಮಾಡ್ಬೇಕು ಅಂತ ಅನ್ಕೊಂಡಾಗ ನಾನು ಬ್ಯಾಂಗ್ಳೂರ್ಗೆ ಆಕ್ಚುಲಿ ಶಿಫ್ಟ್ ಆಗಿದ್ದೆ. ನಾನು ಬಿಕಾಮ್ ಮುಗಿಸಿದ ತಕ್ಷಣ ಬ್ಯಾಂಗ್ಳೂರ್ಗೆ ಬಂದೆ. ನೀಸಿಯಾ ಮೆಜೋರಿ ಅಂತ ನನ್ನ ವೆಸ್ಟರ್ನ್ ಮ್ಯೂಸಿಕ್ ಟೀಚರ್. ನನ್ನ ವಾಯ್ಸ್ ಟಿಂಬರ್ ಸ್ವಲ್ಪ ಥಿನ್ ಇತ್ತು, ಅದ್ ನನಗೆ ಗೊತ್ತಾಗಕ್ ಶುರು ಆಯ್ತು. ಅದನ್ನ ಚೇಂಜ್ ಮಾಡ್ಕೊಳಕ್ಕೆ, ಇನ್ನ ಒಂದ್ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳಕ್ಕೆ ವೋಕಲ್ಸ್ ಟೆಕ್ನಿಕ್ಸ್ ನ ನಾನು ಅವ್ರ ಹತ್ರ ಕಲ್ತ್ಕೊಂಡೆ. ಮೆಜೋರಿ ಮ್ಯೂಸಿಕ್ ಟ್ರಸ್ಟ್ ಅಂತ ಬಾಣಸ್ವಾಡಿಯಲ್ಲಿ. ಸೊ ಇದೆಲ್ಲ ಕಲಿತಾ ಕಲಿತಾ ಐ ಸ್ಟಾರ್ಟೆಡ್ ಟು ಮೀಟ್ ಪೀಪಲ್ ಇನ್ ದ ಬಿಸ್ನೆಸ್. ಅಂದ್ರೆ ನಂದು ತುಂಬಾ ಓಲ್ಡ್ ಸ್ಕೂಲ್ ಅಪ್ರೋಚ್. ಒಂದ್ ಸಿಡಿಯಲ್ಲಿ ನನ್ನ ಹಾಡ್ಗಳನ್ನೆಲ್ಲ ತಗೊಂಡು ನಾನೇ ಖುದ್ದಾಗಿ ಪರ್ಸನಲ್ ಆಗಿ ಅವ್ರಗಳನ್ನ ಭೇಟಿ ಮಾಡಿ ನನ್ ಸಿಡಿ ಕೊಟ್ಟು ನಾನು ಹಾಡ್ತೀನಿ, ನಾನು ಹಾಡಿದೀನಿ, ಇದನ್ನ ಕೇಳಿ ನಿಮ್ಗೆ ಇಷ್ಟ ಆದ್ರೆ ನನ್ಗೆ ಕೇಳ್ತಾ ಕೊಡಿ ಅಂತ ಹಾಗೆ ಶುರು ಮಾಡಿದ್ದು ನನ್ನ. ಓಕೆ ಮ್ಯಾಮ್, ಒಂದ್ ಕಡೆ ನೀವು ಹೇಳ್ತಿದ್ರಿ ಆಕ್ಚುಲಿ ನೀವು ಫಸ್ಟ್ ರೆಕಾರ್ಡ್ ಮಾಡ್ಕೊಂಡಿದ್ದು ಮಾಧವ ಅಂತ ಒಂದು ಸಾಂಗ್ ಅಂತ ಹೇಳಿ, ಅದು ಕೇಳಿಸ್ಕೊಂಡು ನಿಮ್ಗೆ ಅವಕಾಶ ಬಂತು ಅಂತ ಹೇಳಿ, ಆ ಕತೆ ಹೇಳ್ತೀರಾ? ನಾನು ನನ್ಗೆ ತುಂಬಾ ಕಮ್ಮಿ ಸಮಯ ಆದ್ರೂ ಐ ಫೀಲ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ನನ್ಗೆ ಅವಕಾಶ ಸಿಕ್ಕಿದ್ದು. ರಾಜು ಅನಂತ ಸ್ವಾಮಿ ಸರ್ ಕೈಲಿ ಸಂಗೀತ ಪಾಠ ಹೇಳ್ಸ್ಕೊಡೋ ಅವಕಾಶ ನನಗೆ ಸಿಕ್ತು. ಇಟ್ ವಾಸ್ ಫಾರ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್, ಬಟ್ ನನಗ ಅವಕಾಶ ಸಿಕ್ಕಿದ್ದೆ ನನ್ನ ದೊಡ್ಡ ಅದೃಷ್ಟ ಅಂತ ನನ್ನ. ಸೊ ಸರ್ ಹತ್ರ ಪಾಠ ಕಲಿಯುವಾಗ ನನ್ಗೆ ಮೊದಲನೇ ಹಾಡು ಅವ್ರು ಹೇಳ್ಕೊಟ್ಟಿದ್ದು ಮಾಧವ. ಬ್ಯೂಟಿಫುಲ್ ಕಾಂಪೋಸಿಷನ್. ಸರ್ 10ನೇ ಕ್ಲಾಸ್ ಅಲ್ಲಿ ಇದ್ದಾಗ ಅದನ್ನ ಕಂಪೋಸ್ ಮಾಡಿದಂತೆ. ಸೊ ನಾನು ಇಂಡಸ್ಟ್ರಿ ಬರೋ ಟೈಮ್ ಅಲ್ಲಿ, ಅಂದ್ರೆ ರಾಜು ಸರ್ ತುಂಬಾ ಆಸೆ ಇತ್ತು ನನ್ನನ್ನ ಭಾವಗೀತೆ ಫೀಲ್ಡ್ ಅಲ್ಲಿ ತುಂಬಾ ದೊಡ್ಡ ಸಿಂಗರ್ ಆಗಿ ನೋಡ್ಬೇಕು, ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಸಿನಿಮಾಗಳಲ್ಲಿ ಹಾಡ್ಬೇಕು ಅನ್ನೋದೆಲ್ಲ ಅವ್ರಿಗೆ ಒಂದು ಆಸೆ ಇತ್ತು ತುಂಬಾ. ಬಟ್ ಲೈಕ್ ಅನ್ಫಾರ್ಚುನೇಟ್ಲಿ ಅವ್ರು ತುಂಬಾ ಚಿಕ್ಕ ವಯಸ್ಸಲ್ಲೇ ಹೋದ್ರು. ಸೊ ನಾನಿನ್ನ ಫಸ್ಟ್ PU ಏನೋ ಇದ್ದೆ ಸರ್ ನ ಭೇಟಿ ಮಾಡಿದಾಗ. ಸೊ ನಾನು ಡಿಗ್ರಿ ಮುಗಿಸ್ಕೊಂಡ್ ಬ್ಯಾಂಗ್ಳೂರಿಗೆ ಬಂದಾಗ ನಾನು ಯಾವಾಗ ಇದನ್ನ ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಡಿಸೈಡ್ ಮಾಡಿದೆ. ನಾನ್ ಡೆಮೋ CD ಏನ್ ರೆಕಾರ್ಡ್ ಮಾಡಿದೆ ಅದರಲ್ಲಿ ಫಸ್ಟ್ ಆಸ್ ಎ ಟ್ರಿಬ್ಯೂಟ್ ಟು ರಾಜು ಸರ್ ನಾನು ಫಸ್ಟ್ ಡೆಮೋ ಆಗಿ ರೆಕಾರ್ಡ್ ಮಾಡಿದ್ದು ಮಾಧವ. 4 ಲೈನ್ ಹಾಡ್ತೀರಾ? ಖಂಡಿತ. ಆ ಹಾಡ್ನ ರೆಕಾರ್ಡ್ ಮಾಡಿ ಅದರಿಂದಾನೇ ಡೆಮೋ ಶುರು ಮಾಡಿದೆ. ಆ ಡೆಮೋ ಫಸ್ಟ್ ಯೋಗರಾಜ್ ಭಟ್ ಅವ್ರಿಗೆ ತಲುಪ್ತು. ಆ ಹಾಡ್ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ಅವರೇ ಖುದ್ದಾಗಿ 20 CD ಅವರೇ ಕಾಪಿ ಮಾಡಿ ಇಂಡಸ್ಟ್ರಿಯಲ್ ಇರೋ ಎಲ್ಲಾ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಅವರೇ ಖುದ್ದಾಗಿ ಅವ್ರ ಡ್ರೈವರ್ ಕೈಲಿ CD ನ ತಲುಪಿಸಿದ್ರು. ಅವ್ರು ಕೇಳಿಸ್ಕೊಂಡಾಗ ಅವ್ರ ರೆಸ್ಪಾನ್ಸ್ ಹೇಗಿತ್ತು ಮ್ಯಾಮ್? ನಿಮ್ಗೆ ಡೈರೆಕ್ಟ್ ಆಗಿ ಹೇಳಿದ್ರ? ಅವ್ರು ಇವತ್ತಿಗೂನುವೆ ಯೋಗರಾಜ್ ಭಟ್ ಸರ್ ಇವತ್ತಿಗೂ ಸಿಕ್ತಾಗ್ಲೂ ನನ್ನ ಮಾಧವ ಅಂತಾನೆ ಕರೆಯೋದು. ಅವ್ರ ಹಾಡ್ ತುಂಬಾ ಇಷ್ಟ, ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ಅವ್ರ ನನ್ನ ಮನೆಗ್ ಕರ್ಸ್ಕೊಂಡಿದ್ರು. ಕರ್ಸ್ಕೊಂಡು ತುಂಬಾ ಚೆನ್ನಾಗ್ ಹಾಡ್ತೀಯಾ, ನೀನ್ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕು. ನಾ ಇನ್ನ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದೇನೆ ಅವಾಗ. ಮೈಸೂರಿಂದ ಬೆಂಗಳೂರಿಗೆ ಬಂದು ಹೋಗಿ ಮಾಡ್ತಾ ಇದ್ದೆ. ನೀನ್ ಇಲ್ಲಿ ಬರ್ಬೇಕು, ಇಲ್ಲೇ ಇರ್ಬೇಕು, ನೀನು ಕಷ್ಟಪಟ್ಟು
ಆಪರ್ಚುನಿಟೀಸ್ ತಗೊಂಡು ಒಳ್ಳೆ ಕೆಲಸ ಮಾಡಿ ದೊಡ್ಡ ಹೆಸರು ಮಾಡ್ಬೇಕು ಅಂತ ಅವ್ರ ಮನೆಗ್ ಕರ್ಸಿ ನನ್ಗೆ ವಿಷಸ್ ಕೊಟ್ರು ಅವರು. ಅಂಡ್ ನಾನು ಹೇಳ್ದಂಗೆ ಅವರೇ ಪರ್ಸನಲ್ ಆಗಿ ಎಲ್ಲಾರ್ಗು ಕಳಿಸ್ಕೊಟ್ರು. ಅದ್ರಿಂದಾನೇ ಸಿಕ್ಕಿದ್ದು ನನ್ಗೆ ನನ್ನ ಮೊದಲನೇ ಸಿನಿಮಾ ಹಾಡು. ಸೊ ಮಾಧವ ಮಾಧವ ಕೊರಳಿನ ಭಾವ ಒಲಿಯುವ ಕೊಳಲಿನ ಬಿದಿರಾಗುವೇನ ಮಾಧವ ಕೊರಳಿನ ಭಾವ ಒಲಿಯುವ ಕೊಳಲಿನ ಬಿದಿರಾಗುವೆನ ನಿನ್ನೆದೆದರೆ ನಲಿಯುವ ಮಾಲೆಯ ನಿನ್ನೆದೆದರೆ ನಲಿಯುವ ಮಾಲೆಯ ಸುಮವನು ಕೋಳಿಪ ನಾರಾಗುವೆನ ಮಾಧವ ಕೊರಳಿನ ಭಾವ ಒಲಿಯುವ ಕೊಳಲಿನ ಬಿದಿರಾಗುವೆನ. ಸೂಪರ್ ಮ್ಯಾಮ್. ಅದೇ ವಿಕ್ಟ್ರಿ ಚಿತ್ರದಿಂದ ನೀವು ಪಾದಾರ್ಪಣೆ ಮಾಡಿದ್ರಿ ಇಂಡಸ್ಟ್ರಿಗೆ. ಆ ಅವಕಾಶ, ಆ ರೆಕಾರ್ಡಿಂಗ್, ಆ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಮ್ಯಾಮ್? ಆಕ್ಚುಲಿ ನನ್ಗೆ ಫಸ್ಟ್ ಸಿನಿಮಾ ಫೀಲ್ಡ್ ಅಲ್ಲಿ ಫಸ್ಟ್ ಆಪರ್ಚುನಿಟಿ ಕೊಟ್ಟಿದ್ದು ಅಂದ್ರೆ ನಾನ್ ಸಿಡಿ ಕೇಳಿ ಅಗೇನ್ ಲೈಕ್ ಐ ಸೆಡ್ ಯೋಗರಾಜ್ ಭಟ್ ಸರ್ ಅವ್ರಿಗೆ ಪರ್ಸನಲ್ ಆಗಿ ಕಳಿಸ್ಕೊಟ್ರು. ಬಿಕಾಸ್ ನನಗೆ ಇಂಡಸ್ಟ್ರಿನಲ್ಲಿ ಇಂತಿಂತ ಮ್ಯೂಸಿಕ್ ಡೈರೆಕ್ಟರ್ಸ್ ಇದಾರೆ ಅಂತ ಗೊತ್ತಿತ್ತು, ಬಟ್ ಅವ್ರಿಗೆ ಹೆಂಗ್ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ. ಯೋಗರಾಜ್ ಭಟ್ ಸರ್ ಕೈಗೆ ಆ ಸಿಡಿ ಸಿಕ್ಕಿದ್ದೆ ಇಟ್ ವಾಸ್ ಲೈಕ್ ಕೋ ಇನ್ಸಿಡೆನ್ಸ್. ನನ್ನ ಅಂಕಲ್ ಯಾವ್ದೋ ಒಂದು ಕಾಮನ್ ಫ್ಯಾಮಿಲಿ ಗೆಟ್ ಟುಗೆದರ್ ಅಲ್ಲಿ ಆ ಹಾಡ್ನ ಪ್ಲೇ ಮಾಡ್ತಾರೆ. ಆ ಗೆಟ್ ಟುಗೆದರ್ ಅಲ್ಲಿ ಯೋಗರಾಜ್ ಭಟ್ ಮತ್ತೆ ಅವ್ರ ವೈಫ್ ಎಲ್ಲ ಬಂದಿರ್ತಾರೆ. ಆ ಹಾಡ್ನ ಕೇಳಿ ಅವರಲ್ಲಿ ಇದು ಯಾರಿದ್ದು ಅವ್ರನ್ನ ಕರ್ಸಿ ಅಂತ ಹೇಳಿ ನನ್ನ ಅಂಕಲ್ ನನ್ನ ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಸೊ ಆ ಸಿಡಿನ ಸರ್ ಎಲ್ಲಾರ್ಗು ಕಳಿಸಿದ್ರು. ಬಟ್ ಫಸ್ಟ್ ನನ್ನ ಹಾಡ್ ಇಷ್ಟ ಆಗಿ ಕರ್ದಿದ್ದು ಶ್ರೀಧರ್ ಸಂಭ್ರಮ್ ಸರ್ ಅವರು. ಸೊ ಶ್ರೀಧರ್ ಸರ್ ನನ್ನ ಕರ್ಸಿ ಒಂದ್ ವಾಯ್ಸ್ ಟೆಸ್ಟ್ ಮಾಡಿದ್ರು. ಅದು ಒಂದೆರಡು ಹಾಡು ಹಾಡ್ಸಿದ್ರು, ಆಲಾಪ ತರ ಎಲ್ಲ ಮಾಡಿಸಿದ್ರು. ಅದಾಗ್ತಾ ಇರುವಾಗ್ಲೇನೆ ಅನೂಪ್ ಸೀಳಿನ್ ಅವರು ಅದೇ ಸ್ಟುಡಿಯೋಗ್ ಬರ್ತಾರೆ. ಶ್ರೀಧರ್ ಸರ್ಗೆ ಶ್ರೀಧರ್ ಬನ್ನಿ ಕಾಫಿ ಕುಡಿಯೋಣ ಅಂತ ಕರೆಯಕ್ ಬರ್ತಾರೆ. ಬಟ್ ನಾನು ಹಾಡ್ತಾ ಇದ್ದೀನಿ ಕೇಳಿಸ್ಕೊಂಡು ನಂದು ಒಂದ್ ಕಾಂಪೋಸಿಷನ್ ಇದೆ ಬಂದ್ ಹಾಡ್ತೀರಾ ಅಂತ ಕೇಳ್ತಾರೆ. ಸೊ ಲಿಟ್ರಲಿ ಸರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಕೂತಿದ್ರು ಶ್ರೀಧರ್ ಸರ್, ಅನೂಪ್ ಸರ್ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರು. ಸೊ ನಾನು ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಹೋದೆ. ಈ ರೆಕಾರ್ಡಿಂಗ್ ಮುಗಿಸ್ಕೊಂಡು ಫಸ್ಟ್ ಫ್ಲೋರ್ ಹೋದೆ, ಅಲ್ಲಿ ರೆಕಾರ್ಡ್ ಮಾಡಿದೆ. ಅಲ್ಲಿ ರೆಕಾರ್ಡ್ ಮಾಡುವಾಗ ಅರುಣ್ ಅಂತ ಒಬ್ರು ರಿದಮ್ ಪ್ರೋಗ್ರಾಮರ್ ಅವರು ನನ್ನ ಹಾಡ್ ಕೇಳ್ಬಿಟ್ಟು ನಂದೊಂದು ಸಾಂಗ್ ಮಿಕ್ಸಿಂಗ್ ಇದೆ, ವಾಯ್ಸ್ ಟ್ರೈ ಮಾಡೋಣ ಅಂತ ಅವ್ರ ಕೆಲಸ ಮಾಡ್ತಿದ್ದೆ ಸೆಕೆಂಡ್ ಫ್ಲೋರ್ ಅಲ್ಲಿ. ಸೊ ನಾನು ಸೆಕೆಂಡ್ ಫ್ಲೋರ್ ಹೋದೆ. ಲಿಟ್ರಲಿ ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಒಂದೇ ದಿನದಲ್ಲಿ. ಸೊ ಐ ಮೀನ್ ನಾನ್ ಅಂದ್ರೆ ಟೈಮ್ ಕೂಡ್ ಬಂದಾಗ, ಕಾಲ ಕೂಡ್ ಬಂದಾಗ ಎಲ್ಲಾನು ಸೇರ್ ಬರುತ್ತೆ, ಕೂಡ್ ಬರುತ್ತೆ ಅನ್ನೋದಕ್ಕೆ ಅದೊಂದು ಲೈಕ್ ಎಕ್ಸ್ಪೀರಿಯನ್ಸ್, ನನ್ಗೆ ಲೈವ್ ಎಕ್ಸ್ಪೀರಿಯನ್ಸ್ ನನ್ನಲ್ಲಿ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮ ಇಂಡಸ್ಟ್ರಿನಲ್ಲಿ ಒಬ್ರಿಗೆ ಯಾರೋ ಒಂದು ಸಿಂಗರ್, ಹೊಸ ಸಿಂಗರ್ ಪರಿಚಯ ಆದ್ರೆ ಅದು ಹಂಗೆ ಮಾತು ಹಂಗೆ ಸ್ಪ್ರೆಡ್ ಆಗತ್ತೆ. ಒಂದು ಹೊಸ ಸಿಂಗರ್ ಬಂದಿದ್ದಾರೆ, ನೋಡಿ ಟ್ರೈ ಮಾಡಿ, ನಾನು ಈ ಹಾಡು ಹಾಡಿಸ್ತೆ, ಟ್ರೈ ಮಾಡಿ ಅನ್ನೋ ತರ ಒಂದು ಮಾತು ಹಂಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಒಂದು ಹೊಸ ಸಿಂಗರ್ ಬಂದಾಗ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಹಂಗೆ ಸ್ಪ್ರೆಡ್ ಆಗುತ್ತೆ. ಒಂದ್ ಸಿಂಗರ್ ಇದ್ದಾರೆ, ನೀವ್ ಟ್ರೈ ಮಾಡಿ ಅಂತ. ಹಂಗೆ ನನ್ನ ಹಾಡುಗಳು ಅಥವಾ ನಂದು ಡೆಮೋ ಸಿಡಿ ಏನಿತ್ತು ಅದು ಹರಿ ಸರ್ಗೆ, ಹರಿಕೃಷ್ಣ ಸರ್ಗೆ, ಅರ್ಜುನ್ ಜನ್ಯ ಸರ್ಗೆ, ಇವ್ರಿಗೆ ಎಲ್ಲಾರ್ಗು ಹೋಗುತ್ತೆ. ಈ ತರ ನನ್ ಹಾಡ್ ಕೇಳಿ ಈಗ ಅರ್ಜುನ್ ಜನ್ಯ ಸರ್ ನನ್ನ ಒಂದು ಆಡಿಷನ್ ಕರೀತಾರೆ. ಆ ಸಾಂಗು ಓನೆ ನಾನು ಅದನ್ನ ಆಡಿಷನ್ ಅಂತಾನೆ ಅನ್ಕೊಂಡು ನಾನು ಹೋಗ್ತೀನಿ, ಅದನ್ನ ಹಾಡ್ತೀನಿ. ಅದಾದ್ಮೇಲೆ ಮರ್ತು ಹೋಗುತ್ತೆ ನಾನು ಅದ್ ಹಾಡಿದೀನಿ ಅಂತ. ಬಟ್ ಒಂದು 3 ವಾರ ಬಿಟ್ಕೊಂಡು ನನ್ಗೆ ಸರ್ ಮೆಸೇಜ್ ಕಳಿಸ್ತಾರೆ, ನಾಳೆ ಆಡಿಯೋ ಲಾಂಚ್ ಇರುತ್ತೆ. ಹಿಂದಿನ ದಿನ ನನಗೆ ಮೆಸೇಜ್ ಕಳಿಸ್ತಾರೆ, ನಾಳೆ ಆಡಿಯೋ ಲಾಂಚ್ ಇದೆ ಬನ್ನಿ ಅಂತ.
ನಾನು ನನ್ ತಲೆಯಲ್ಲಿ ಒಂದು ಆಡಿಯೋ ಲಾಂಚ್ ಕರೀತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನಾನ್ ಹಾಡಿರೋದು ರೀಟೈನ್ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ಸರ್ ಇನ್ನೊಂದು ಮೆಸೇಜ್ ಕಳಿಸ್ತಾರೆ, ಬೈ ದ ವೇ ಕಂಗ್ರಾಚುಲೇಷನ್ಸ್, ಯು ಆರ್ ಶೇರಿಂಗ್ ಯೋರ್ ಕ್ರೆಡಿಟ್, ಸಾಂಗ್ ಕ್ರೆಡಿಟ್ ವಿತ್ ಮೀಕಾ ಸಿಂಗ್ ಕಳಿಸ್ತಾರೆ. ಸೊ ನಾನು ಐ ವಾಸ್ ಸೋ ಥ್ರಿಲ್ಡ್ ಅಂಡ್ ಎಕ್ಸೈಟೆಡ್. ಸೊ ಹಂಗೆ ಓನೆ ಆಗಿತ್ತು. ಮ್ಯಾಮ್ ಆ ರೆಕಾರ್ಡಿಂಗ್ ಹೇಗೆ ಅಂದ್ರೆ ನಡೀತು ಮ್ಯಾಮ್? ನಿಮ್ದು ಫಸ್ಟ್ ರೆಕಾರ್ಡಿಂಗ್ ಅಲ್ಲ ಅಫಿಷಿಯಲ್ ಆಗಿ, ಆ ಕರೆಕ್ಷನ್ಸ್ ಆಗ್ಲಿ ನೀವು ಬರ್ಕೊಳ್ಳೋದಾಗ್ಲಿ ಆತರ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಯಾಕಂದ್ರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ಅವ್ರ ತಲೆಯಲ್ಲಿರೋ ಯೋಚನೆಗಳೇನು, ನೀವು ಹೇಗೆ ಆಡ್ಬೇಕು ಅಂತ? ಏನಿಲ್ಲ ಅಂದ್ರೆ ನಾನು ಹೋದಾಗ ಸರ್ ಹೇಳಿದ್ರು, ನನ್ಗೆ ತುಂಬಾ ಪೆಪ್ಪಿ ಆಗಿಬೇಕು, ಒಂದು ಹಾಡ್ನಲ್ಲಿ ಒಂದು ತುಂಟತನ ಇರ್ಬೇಕು. ಸೊ ಆ ಒಂದು ಥಾಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಪ್ರೆಸೆಂಟ್ ಮಾಡಿ ಅಂತ ಹೇಳ್ತು. ತುಂಬಾ ಮಾಕ್ ಮಾಡೋ ತರ, ಚುಡಾಯಿಸ್ಕೊಂಡ್ ಹಾಡೋ ತರ ಲಿರಿಕ್ಸ್ ಹಂಗೆ ಇದೆ. ಸೊ ತುಂಬಾ ಟಾಂಟ್ ಮಾಡ್ಕೊಂಡು ಚುಡಾಯಿಸ್ಕೊಂಡ್ ಹಾಡೋ ತರದ ಲಿರಿಕ್ಸ್. ಸೊ ಆ ಒಂದು ಟೋನ್ ಬೇಕು ನನ್ಗೆ, ಆ ಟಿಂಬರ್ ಬೇಕು, ತುಂಬಾ ಪ್ಲೇಫುಲ್ ಆಗಿ ಕೇಳಿಸ್ಬೇಕು ಅದು ಅನ್ನೋ ತರ ಹೇಳಿದ್ರಷ್ಟೇ. ಅದ್ ಬಿಟ್ರೆ ಏನು ಸ್ಪೆಸಿಫಿಕ್ ಆಗಿ ನನ್ಗೆ ಹಿಂಗೆ ಹಾಡಿ ಹಂಗೆ ಹಾಡಿ ಅಂತ ಏನ್ ಹೇಳಿಲ್ಲ. ಸೊ ಅದನ್ನ ನನ್ ಮೈಂಡ್ ಅಲ್ಲಿ ಇಟ್ಕೊಂಡು ಹಾಡ್ದೆ. ಒಳ್ಳೆ ಹಿಟ್ ಆಯ್ತಲ್ಲ ಮ್ಯಾಮ್ ನೀವು ಹಾಡಿದ್ದು, ಪಿಕ್ಚರ್ ಆಗ್ಲಿ ಹೀರೋ ಆಗ್ಲಿ. ವಿಕ್ಟ್ರಿ ಚಿತ್ರ, ಆ ಚಿತ್ರದಲ್ಲಿ ಭಾಗ ಆಗಿದ್ದ ಎಲ್ಲಾ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ, ಮ್ಯೂಸಿಷಿಯನ್ಸ್ಗೂ ಎಲ್ರಿಗೂ ಸಕ್ಸಸ್ ಅನ್ಕೊಟ್ಟು. ಮೀಕಾ ಸಿಂಗ್ ಅವರು ಒಳ್ಳೆ ಸಿಂಗರು, ಬಾಲಿವುಡ್ ಸಿಂಗರ್, ಹಾಗಾಗಿ ಅವ್ರ ಜೊತೆ ಹಾಡೋದು ಹೇಗಿತ್ತು ಮ್ಯಾಮ್ ಎಕ್ಸ್ಪೀರಿಯನ್ಸ್? ಐ ಮೀನ್ ಅವ್ರ ಜೊತೆಗೆ ಹಾಡಕ್ಕೆ ನನ್ಗೆ ಅವಕಾಶ ಸಿಕ್ಲಿಲ್ಲ. ಅವ್ರು ಮುಂಬೈಯಲ್ಲಿ ರೆಕಾರ್ಡ್ ಮಾಡಿದ್ರು, ನಾನು ಬೆಂಗಳೂರಲ್ಲಿ ರೆಕಾರ್ಡ್ ಮಾಡಿದೆ. ನಾವಿಬ್ರು ಜೊತೆಗೆ ಹಾಡಿರತ್ರ ಕೇಳಿಸುತ್ತೆ, ಬಟ್ ಬೇರೆ ಬೇರೆ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದು. ಐ ಮೀನ್ ಅಫ್ಕೋರ್ಸ್ ಅವರು ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ ಬಾಲಿವುಡ್ ಅಲ್ಲಿ. ಬೇರೆ ಬೇರೆ ತರದ ಹಾಡುಗಳನ್ನ ಹಾಡಿ ಏನೋ ಸಾವಿರಾರು ಫ್ಯಾನ್ಸ್ ನ ಗಳಿಸ್ಕೊಂಡಿದ್ದಾರೆ. ಅವರ ಒಂದು ವಾಯ್ಸ್ ಒಟ್ಟಿಗೆ ನನ್ನ ವಾಯ್ಸ್ ಬಂದಾಗ, ಆಸ್ ಅ ಫಸ್ಟ್ ಸಾಂಗ್, ಡೆಬ್ಯೂ ಸಾಂಗ್ ಅಂತ ಬಂದಾಗ, ಇಟ್ಸ್ ಅ ಟ್ರೂಲಿ ಆಡೆಡ್ ಅಡ್ವಾಂಟೇಜ್. ಐ ಆಮ್ ವೆರಿ ಗ್ರೇಟ್ಫುಲ್. ಅವಾಗ ರೆಸ್ಪಾನ್ಸ್ ಎಲ್ಲ ಹೇಗಿತ್ತು ಮ್ಯಾಮ್? ಸಾಂಗ್ ಅಷ್ಟೊಂದು ಹಿಟ್ ಆಗಿದ್ದು ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಆ ಸಾಂಗ್ ಇಂದಾನೇ ನಾನು ಇದುವರೆಗೂ ನನ್ನ ಇಂಡಸ್ಟ್ರಿನಲ್ಲಿ ನನ್ನ ಕೆಲಸಗಳು ಸಿಕ್ಕಿರೋದು, ಸಿಗ್ತಾ ಇರೋದು. ಒಂದೊಂದೇ ಹಾಡ್ ಆಡ್ ಆಗ್ತಾ ನಿಮ್ಮ ಪ್ರೊಫೈಲ್ ದೊಡ್ಡದಾಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಯಾವ ಹಾಡ್ಗಳು ಪಾಪ್ಯುಲರ್ ಆಗಿಲ್ಲ ಅದ್ರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಇಟ್ಸ್ ಲೈಕ್ ಮೆಟ್ಲು ಹತ್ಕೊಂಡ್ ಹೋದಂಗೆ. ಮೊದಲನೇ ಮೆಟ್ಲು, ಇವಾಗ ಎಷ್ಟನೇ ಮೆಟ್ಲಲ್ಲಿ ಇದೀನಿ ಗೊತ್ತಿಲ್ಲ, ಬಟ್ ಮೊದಲನೇ ಮೆಟ್ಲನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಸೊ ಐ ಓ ಎವ್ರಿಥಿಂಗ್ ಟು ದಟ್ ಸಾಂಗ್, ಎವ್ರಿಥಿಂಗ್ ಟು ದಟ್ ಪ್ರಾಜೆಕ್ಟ್. ಆದ್ಮೇಲೆ ಯಾವ ತರ ಅವಕಾಶಗಳು ಬಂತು ಮ್ಯಾಮ್ ನಿಮಗೆ? ಯಾಕಂದ್ರೆ ಅದು ತುಂಬಾ ಹಿಟ್ ಆಗಿತ್ತಲ್ಲ. ಹೌದು. ಅದೇ ನಾನ್ ಹೇಳ್ದಂಗೆ, ಇವಾಗ ಒಂದು ಹೊಸ ಸಿಂಗರ್ ಬಂದಾಗ ಯಾವ ತರ ಒಂದು ನಿಮ್ಗೆ ಮೆಸೇಜ್ ಸ್ಪ್ರೆಡ್ ಆಗತ್ತೆ, ಆ ಸಿಂಗರ್ದು ಸಾಂಗ್ ಹಿಟ್ ಆದಾಗ ಆ ಮೆಸೇಜ್ ಸ್ಪ್ರೆಡ್ ಆಗೋದ್ ಏನಾಗುತ್ತೆ, ಅದು 2x ಸ್ಪೀಡ್ ಅಲ್ಲಿ ಸ್ಪ್ರೆಡ್ ಆಗುತ್ತೆ. ಸೊ ಹಂಗಾಗಿ ನನ್ಗೆ ಇಂಡಸ್ಟ್ರಿಯಲ್ಲಿ ತುಂಬಾ ಕೆಲಸ ಸಿಗಕ್ ಶುರು ಆಯ್ತು. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕರೆಯಕ್ ಶುರು ಮಾಡಿದ್ರು. ಅದರಿಂದ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನನಗೆ ಸಿಗಕ್ ಶುರು ಆಯ್ತು. ದೊಡ್ಡ ಸಿಂಗರ್ಸ್ ಜೊತೆ ಪರ್ಫಾರ್ಮ್ ಮಾಡಕ್ಕೆ ಅವಕಾಶ ಸಿಗಕ್ ಶುರು ಆಯ್ತು. ಸೊ ಅಂದ್ರೆ ಒಂದು ಹಾಡು ಪಾಪ್ಯುಲರ್ ಆದಾಗ, ಹಿಟ್ ಆದಾಗ, ಅದ್ರ ಜೊತೆ ಏನೇನೆಲ್ಲ ಬರುತ್ತೆ ಆಡೆಡ್ ಅಡ್ವಾಂಟೇಜ್, ಅದೆಲ್ಲವೂ ನನಗೆ ಸಿಕ್ತು. ದೊಡ್ಡ ದೊಡ್ಡ ಸಿಂಗರ್ ಜೊತೆ ಹಾಡಿದೀರಾ ಅಂತ ಹೇಳಿದ್ರೆ ಯಾರ್ಯಾರ ಜೊತೆ ಹಾಡಕ್ಕೆ ನಿಮ್ಗೆ ಅವಕಾಶ ಬಂತು ಮ್ಯಾಮ್? ರಾಜೇಶ್ ಕೃಷ್ಣನ್ ಸರ್, ವಿಜಯ್ ಪ್ರಕಾಶ್ ಸರ್, ಅನುರಾಧ ಭಟ್ ಅಕ್ಕ, ಸೂಪರ್, ಸುನೀತಾ, ಜೋಗಿ ಸುನೀತಾ ಅಕ್ಕ, ಸುಪ್ರಿಯಾಚಾರ್ಯ ಅಕ್ಕ, ಇವರೆಲ್ಲರದು ಪರಿಚಯ ಆಗಿದ್ದು ನಾನು ಇಂಡಸ್ಟ್ರಿಗೆ ಬಂದ್ಮೇಲೆ, ನನ್ನ ಹಾಡ್ ಪಾಪ್ಯುಲರ್ ಆದ್ಮೇಲೆ. ಯಾವಾಗಾದ್ರೂ ಲೈವ್ ಅವ್ರ ಜೊತೆ ಹಾಡಕ್ಕೆ ಅವಕಾಶ ಸಿಗ್ತಾ ಮ್ಯಾಮ್? ಯಾವ್ದಾದ್ರು ಶೋದಲ್ಲಿ, ಕಾರ್ಯಕ್ರಮಗಳಲ್ಲಿ ಹಾಡಿದೀನಿ ಜೊತೆಗೆ. ಓಕೆ. ಬೇರೆ ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೂಡ ನೀವು ವರ್ಕ್ ಮಾಡಿದೀರಾ, ಆ ಎಕ್ಸ್ಪೀರಿಯನ್ಸಸ್ ಹೇಗಿತ್ತು? ನಾನು ಕೋರಸ್ ಹಾಡ್ತಾ ಇದ್ದೆ ಮುಂಚೆ. ಹಂಗಾಗಿ ನನ್ಗೆ ಎಲ್ಲಾ ಮ್ಯೂಸಿಕ್ ಡೈರೆಕ್ಟರ್ಸ್ ನ ಮೀಟ್ ಮಾಡೋ ಅವಕಾಶ ಸಿಕ್ತು. ಬಿಕಾಸ್ ಒಂದೊಂದಷ್ಟು ರೀ ರೆಕಾರ್ಡಿಂಗ್ಸ್ ಗಳು ನಡೀತಿತ್ತು.
ಬರೀ ಹಾಡ್ಗಳು ಮಾತ್ರ ಅಲ್ಲ, ರೆಕಾರ್ಡಿಂಗ್ ತುಂಬಾ ಇಟ್ಸ್ ಅ ಮೇಜರ್ ಪಾರ್ಟ್ ಆಫ್ ಮೂವಿ. ಸೊ ಅದ್ರಲ್ಲಿ ನಮ್ಗೆ ಹಾಡಕ್ ಅವಕಾಶ ಸಿಕ್ತು. ಅದು ದಿನಗಟ್ಲೆ ನಡೀತಾ ಇತ್ತು. ಸೊ ಎಲ್ಲರನ್ನೂ ಭೇಟಿ ಮಾಡಕ್ ಅವಕಾಶ ಸಿಕ್ತು. ಅಂದ್ರೆ ಡೈರೆಕ್ಟರ್ಸ್ ಜೊತೆ ಒಬ್ಬೊಬ್ಬರ ಜೊತೆ ಒಂದೊಂದು ಎಕ್ಸ್ಪೀರಿಯನ್ಸ್ ಅಂತ ಇರುತ್ತಲ್ಲ ಮ್ಯಾಮ್, ಒಂದೊಂದು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಆ ಎಕ್ಸ್ಪೀರಿಯನ್ಸಸ್ ನ ಶೇರ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಅಂದ್ರೆ ಮೋಸ್ಟ್ಲಿ ಮ್ಯೂಸಿಕಲ್ ಎಕ್ಸ್ಪೀರಿಯನ್ಸಸ್. ಹೌದು. ಅಂಡ್ ಅವ್ರ ಕೆಲಸ ಮಾಡೋ ರೀತಿ ಅದನ್ನ ನೋಡೋ ಅವಕಾಶ ಸಿಗತ್ತೆ. ಏನಾಗತ್ತೆ ಅಂತಂದ್ರೆ ಕೆಲ್ಸಕ್ಕೆ ಅಂತ ಭೇಟಿ ಮಾಡಿದಾಗ ಯು ವಿಲ್ ಆಲ್ಸೋ ಗೆಟ್ ಟು ನೋ ದ ಪರ್ಸನ್ ಅಲ್ವಾ. ಒಬ್ಬ ವ್ಯಕ್ತಿ ಹೇಗೆ ಅನ್ನೋದು ನಿಮ್ಗೆ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ. ಟು ಪಿಕ್ ಅಂಡ್ ಸೇ ಮ್ಯಾಮ್, ಫಾರ್ ಎಕ್ಸಾಂಪಲ್ ಇವರಿಂದ ನನಗೆ ಈ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು ಆತರ ಅಂತ ಅಂದ್ರೆ ಹರಿಕೃಷ್ಣ ಸರ್ ವರ್ಕ್ ಮಾಡೋ ಸ್ಟೈಲ್ ನನಗೆ ತುಂಬಾ ಇಷ್ಟ. ಅವರು ಯಾವ್ದೇ ಸಿಂಗರ್ ಅಲ್ಲಿ ಆ ಸಿಂಗರ್ ಸ್ಟ್ರೆಂತ್ ಏನಿದೆಯಲ್ಲ ಅದ್ರ ಮೇಲೆ ಮಾತ್ರ ವರ್ಕ್ ಮಾಡ್ತಾರೆ. ಇವಾಗ ನಿಮ್ ಕೈಲಿ ಇದನ್ನ ಹಾಡಕ್ ಆಗಲ್ಲ ಅಂತಂದ್ರೆ ಅವ್ರು ನಿಮ್ಗೆ ಕೊಡೋದೇ ಇಲ್ಲ. ನಿಮ್ ಕೈ ಏನ್ ಹಾಡಕ್ ಆಗತ್ತೆ ಅದನ್ನ ಮಾತ್ರ ಕೊಡ್ತಾರೆ. ಸೊ ಇಟ್ ಮೇಕ್ಸ್ ಬೋತ್ ಆಫ್ ಅವರ್ ವರ್ಕ್ ವೆರಿ ಈಸಿ. ಅವ್ರ ಸಮಯನೂ ಸೇವ್ ಆಗುತ್ತೆ, ನಮ್ ಸಮಯನೂ ಸೇವ್ ಆಗುತ್ತೆ, ಕೆಲಸ ಮಾಡ್ತಾರೋ ಸೌಂಡ್ ಇಂಜಿನಿಯರ್ ಸಮಯನೂ ಸೇವ್ ಆಗುತ್ತೆ. ಅಂಡ್ ಅವ್ರ ಕೆಲಸ ಮಾಡೋ ಶೈಲಿ ಅಂದ್ರೆ ಅವ್ರು ಕಂಪೋಸ್ ಮಾಡಕ್ಕಿರ್ಬೋದು ಅಥವಾ ರೆಕಾರ್ಡ್ ಮಾಡಕ್ಕಿರ್ಬೋದು ಎಲ್ಲ ಪಟ 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 ಅಂತ ಮುಗಿಸ್ಬಿಡ್ತಾರೆ. ಸೊ ಅವ್ರ ಆ ಕ್ವಾಲಿಟಿ ನನಗೆ ತುಂಬಾ ಇಷ್ಟ. ಅಂಡ್ ಸರ್ ಯಾವಾಗ್ಲೂ ತುಂಬಾ ಕಾಮ್ ಅಂಡ್ ಚಿಲ್ಡ್ ಔಟ್ ಆಗಿರ್ತಾರೆ. ಅಂದ್ರೆ ಬೈತಾ ಇರ್ತಾರೆ ಮಧ್ಯದಲ್ಲಿ, ಬಟ್ ಅದು ಅವ್ರು ಬೈತಿದ್ದಾರೆ ಅಂತಾನು ಗೊತ್ತಾಗಲ್ಲ ಇನ್ನೊಂದ್ ಪರ್ಸನ್ಗೆ. ಅವ್ರ ಸಾಮಾನ್ಯ ಬೈತಾ ಇರ್ತಾರೆ. ಅವ್ರು ಹೋದ್ಮೇಲೆ ಅನ್ಸುತ್ತೆ ಇವಾಗ ಬೈದ್ರು ತಾನೆ ಅವ್ರು. ನನ್ ಅರ್ಜುನ್ ಜನ್ಯಾ ಸರ್ ಸಾಂಗ್ ಅಲ್ಲಿ ಎಷ್ಟು ಇನ್ವಾಲ್ವ್ ಆಗ್ತಾರೆ ಅದು ನನಗೆ ತುಂಬಾ ಇಷ್ಟ. ಅಂದ್ರೆ ಅವ್ರಿಗೆ ವೆರಿ ಮೆಥಾಡಿಕಲ್ ಇನ್ ಹಿಸ್ ಅಪ್ರೋಚ್. ಹಂಗೆ ಇರ್ಬೇಕು, ವೆರಿ ಪರ್ಟಿಕ್ಯುಲರ್ ಅಬೌಟ್ ಟಿಂಬರ್, ಟೆಕ್ಸ್ಚರ್ ಅಂಡ್ ನ್ಯೂಯನ್ಸಸ್. ನಾನೇನು ಹೇಳ್ತೀನಿ ಮ್ಯೂಸಿಕ್ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದೆಲ್ಲ ತುಂಬಾ ಮೈನ್ಯೂಟ್ ಡೀಟೇಲ್ಸ್ ಗೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಆ ಕ್ವಾಲಿಟಿ ನನಗೆ ತುಂಬಾ ಇಷ್ಟ. ಗುರು ಕಿರಣ್ ಸರ್ ಸೂಪರ್ ಚಿಲ್ಡ್ ಔಟ್. ಅವ್ರ ಜೊತೆ ಕೆಲಸ ಮಾಡೋದು ಪಾರ್ಟಿ ಮಾಡ್ದಂಗೆ ಇರುತ್ತೆ, ಕೆಲಸ ಮಾಡ್ದಂಗೆ ಅನ್ಸಲ್ಲ. ಸೊ ಅದು ಇಷ್ಟ. ಅಂಡ್ ಮನೋಮೂರ್ತಿ ಸರ್ ಅವ್ರು ವೆರಿ ಸ್ಟ್ರಿಕ್ಟ್. ಅವ್ರಿಗೆ ಹಿಂಗ್ ಹಾಡ್ಬೇಕಂದ್ರೆ ಹಿಂಗೆ ಹಾಡ್ಬೇಕು, ಒಂಚೂರ್ ಆ ಕಡೆ ಈ ಕಡೆ ಹೋದ್ರು ಬೇಡ ಸಂಗೀತ, ನಾನ್ ಹೇಳ್ದಂಗ್ ಹಾಡು ಅಂತ ಹೇಳ್ತಾರೆ. ನಾನ್ ಇಷ್ಟೇ ಹೇಳಿದ್ದು ಅಷ್ಟೇ ಹಾಡು ಅಂತ ಹೇಳ್ತಾರೆ. ಸೊ ಒಬ್ರೊಬ್ರ ಜೊತೆ ಒಂದೊಂದು ಕ್ವಾಲಿಟಿ. ಅಂಡ್ ಇವಾಗಿರೋ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಅವರು ನಾನು ಅವ್ರಿಗೆ ರೆಕಾರ್ಡ್ ಮಾಡಕ್ ತುಂಬಾ ಇಷ್ಟ. ಬಿಕಾಸ್ ಹಿ ಬ್ರಿಂಗ್ಸ್ ಔಟ್ ದ ಬೆಸ್ಟ್ ಟೋನಲ್ ಕ್ವಾಲಿಟಿ. ಒಂದು ಟೆಂಪರ್ ನಾನು ಹೈ ಹೋಗ್ತಾ ಹೋಗ್ತಾ ಸ್ವಲ್ಪ ಥಿನ್ ಆಗತ್ತೆ ನನ್ ವಾಯ್ಸ್. ಆ ಝೋನ್ ನ ಅವ್ರು ಟಚ್ ಮಾಡಲ್ಲ. ಅವ್ರಿಗೆ ನನ್ನ ಮಿಡ್ ಆಕ್ಟೇವ್ ನನ್ನ ಏನ್ ಹಾಕ್ತೀನಿ ಅದು ತುಂಬಾ ಇಷ್ಟ ಅವ್ರಿಗೆ. ಅಂಡ್ ಅದನ್ನೇ ಅವರು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ಅವ್ರು ಕಂಪೋಸ್ ಮಾಡ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಐ ಹೇಳಿಲ್ಲ. ಅಂಡ್ ರವಿ ಬಸ್ರೂರ್ ಸರ್ ಜೊತೆ ಕೆಲಸ ಮಾಡಿರೋದು. ರವಿ ಬಸ್ರೂರ್ ಸರ್ ಅಂತೂ ಇಟ್ಸ್ ಲೈಕ್ ನೀವು 10 ಜನ ಮಾಡೋ ಕೆಲಸ ರವಿ ಬಸ್ರೂರ್ ಅವ್ರೊಬ್ರೆ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ನಾವ್ ಆರಾಮಾಗಿ ಕುತ್ಕೊಂಡು ತಿಂದು ಟೀ ಕುಡ್ದು ಕಾಫಿ ಕುಡ್ದು ಅಷ್ಟೆಲ್ಲ ಬ್ರೇಕ್ ತಗೋತಾ ಇರ್ತೀವಿ. ಅವ್ರು ಯಾವ್ದು ಬ್ರೇಕ್ ತಗೊಳ್ದೆ ಕಂಟಿನ್ಯೂಸ್ ಆಗಿ ನಾ ಹೇಳದ್ನಲ್ಲ, ಸಿಂಗಿಂಗು, ಸೌಂಡ್ ಇಂಜಿನಿಯರಿಂಗು, ಪ್ರೋಗ್ರಾಮಿಂಗು, ಮಿಕ್ಸಿಂಗ್, ಮಾಸ್ಟರಿಂಗು, ಅದನ್ನ ಫೈಲ್ ನ ಟ್ರಾನ್ಸ್ಫರ್ ಮಾಡೋದು, ಈ ಎಲ್ಲಾ ಕೆಲ್ಸನೂ ಒಬ್ರೇ ಒಂದೇ ಅಟ್ ಎ ಟೈಮ್ ಮಾಡ್ತಾ ಇರ್ತಾರೆ. ಅದು ಒಂದ್ ಪ್ರಾಜೆಕ್ಟ್ ಅಲ್ಲ, 10 ಪ್ರಾಜೆಕ್ಟ್ ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರ್ತಾರೆ. ಸೊ ಎಂಥ ದೊಡ್ಡ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ನಾನು ಒಂದ್ಸಲಿ ತಲೆ ತಿರ್ಗುತ್ತೆ ಅವ್ರ ಹತ್ರ ರೆಕಾರ್ಡ್ ಮಾಡಕ್. ಒಂದ್ ನಿಮಿಷ, ಒಂದ್ 5 ನಿಮಿಷ ಸುಮ್ಮನೆ ಕುತ್ಕೋತೀರಾ, ನನಗೆ ಸ್ಟ್ರೆಸ್ ಆಗ್ತದೆ ಅಂತ ಹೇಳ್ತೀನಿ. ಅವ್ರಿಗೆ ಮೇಡಮ್ ಅವರೇ ಟೈಮ್ ವೇಸ್ಟ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಸೊ ಒಬ್ರೊಬ್ರದ್ದು ಒಂದೊಂದು ಅಪ್ರೋಚ್, ಒಬ್ರೊಬ್ರ ಹತ್ರ ಒಂದೊಂದು ವಿಷಯಗಳನ್ನ ಕಲಿಯೋದಿದೆ. ಆಮೇಲೆ ನಿಮ್ಗೆ ಬೇರೆ ಬೇರೆ ಅವಕಾಶಗಳು ಸಿಗ್ತಾ ಹೋಯ್ತು. ಆಮೇಲೆ ನಿಮ್ಗೆ ಮೆಮೊರೇಬಲ್ ಸಾಂಗ್ಸ್ ಅಂತ ಅಂದ್ರೆ ಯಾವ್ದು ಮ್ಯಾಮ್? ಈಗ ತೂಗು ಮಂಚದಲ್ಲಿ ಕಿರಿಕ್ ಪಾರ್ಟಿಯಲ್ಲಿ ಅದು ನನ್ ಹಾಡ್ ತುಂಬಾ ಇಷ್ಟ. ಸೊ ಹಂಗಾಗಿ ಅಂದ್ರೆ ಅದ್ ಆಕ್ಚುಲಿ ಒರಿಜಿನಲಿ ಅದೊಂದು ಭಾವಗೀತೆ. ವೆಂಕಟೇಶ್ ಮೂರ್ತಿ ಅವರು ಬರ್ತಿತ್ತು, ನಮನ ಪ್ರಕಾಶ್ ಅವರು ಒರಿಜಿನಲ್ ಆಗಿ ಹಾಡಿದ್ದು ಭಾವಗೀತೆ ಸಿಡಿಯಲ್ಲಿ. ಮೂವಿನಲ್ಲಿ ಅದನ್ನ ಆ ಹಾಡ್ನ ಅಳವಡಿಸ್ಕೋತಾರೆ. ಆ ಹಾಡ್ನ ತಗೊಂಡಾಗ ನನ್ನ
ರಕ್ಷಿತ್ ಅವರು ಫೋನ್ ಮಾಡಿ, ಅವರೇ ಪರ್ಸನಲ್ ಆಗಿ ಫೋನ್ ಮಾಡಿ ಈ ಹಾಡನ್ನ ಬಂದ್ ಹಾಡ್ಕೊಡ್ಬೇಕು ಅಂತ ಹೇಳ್ತಾರೆ. ಅಜ್ನೀಶ್ ಅವರು ತುಂಬಾ ಬ್ಯೂಟಿಫುಲ್ ಆಗಿ ಪ್ರೋಗ್ರಾಮ್ ಮಾಡ್ತಾರೆ ಅದನ್ನ. ಸೊ ದಟ್ ಸಾಂಗ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಓಕೆ. ಮಂಚದಲ್ಲಿ ಕೂತು ಮೇಘ ಶ್ಯಾಮರಾತ್ರಿ ಕಾತು ಆಡುತ್ತೀಹನು ಏನೋ ಮಾತು ರಾಗಿ ನಾಚುತ್ತಿದ್ದಳು ಸೆರಗ ಬೆರಳಿನಲ್ಲಿ ಸುತ್ತಿ ಜಡಿಯ ತುದಿಯ ಕೆನ್ನು ಹೊತ್ತು ಜುಮ್ಮುಗೂಡುವ ಮುಖವನೆತ್ತಿ ಕಣ್ಣ ಮುಚ್ಚುತ್ತಿದ್ದಳು ತೂಗು ಮಂಚದಲ್ಲಿ ಆಮೇಲೆ ತುಂಬಾ ಒಳ್ಳೆ ಒಳ್ಳೆ ಹಿಟ್ಸ್ ಅಂತ ಅಂದ್ರೆ ನಿಮ್ ಲಿಸ್ಟ್ ಅಲ್ಲಿ ತುಂಬಾನೇ ಇದೆಯಲ್ಲ ಮ್ಯಾಮ್. ಈಗ ಹೃದಯಕ್ಕೆ ಹೆದರಿಕೆ, ಬೆಳಕಿನ ತಿಳಿಯುತ್ತೆ ತಿಳಿ, ಹಾ ರನ್ನ ಮೂವಿ, ಅಪ್ಪು ಸರಗ್ ಹಾಡಿದ್ದು ದೊಡ್ಡ ಮನೆ ಹುಡುಗ ಚಿತ್ರದ್ದು ಕೇರ್ ಆಫ್ ದೊಡ್ಡ ಮನೆ ಟೈಟಲ್. ಹೌದೌದು. ಅಂಡ್ ಸರ್ ಜೊತೆ ಹಾಡೋ ಅವಕಾಶ ಸಿಕ್ತು, ಅವ್ರ ಮೂವಿಗಲ್ದೆ ಅವ್ರ ಜೊತೆ ಹಾಡೋ ಅವಕಾಶ ಸಿಕ್ತು. ಉಪ್ಪು ಹುಡಿಕಾರ ಅಂತ ಒಂದು ಚಿತ್ರದಲ್ಲಿ, ರೋಮಿಯೋ ಅಂತ ಒಂದು ಹಾಡು. ಅದು ಬಿಟ್ಟು ಇನ್ನೊಂದ್ 2-3 ಹಾಡುಗಳನ್ನ ಅವ್ರ ಜೊತೆ ಹಾಡೋ ಅವಕಾಶ ಸಿಕ್ತು. ಅವರಿಂದ ಬಂದಿದ್ಯಾ ಮ್ಯಾಮ್ ಮತ್ತೆ ಕಾಂಪ್ಲಿಮೆಂಟ್ಸ್ ಆ ಹಾಡಿಗೆ? ಎಸ್, ಅಂದ್ರೆ ನಾನು ಇದು ರಾಜಕುಮಾರ ಮೂವಿ ರಿಲೀಸ್ ಟೈಮ್ ಅಲ್ಲಿ ನನಗೆ ಸರ್ ನ ಇಂಟರ್ವ್ಯೂ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ನಾನು ಸ್ಪೆಂಟ್ ಗುಡ್ 2 hours ವಿತ್ ಹಿಮ್. ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ನಾವು ಮಾತಾಡ್ತಾ ಇದ್ವಿ, ಅಂದ್ರೆ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಅವ್ರಿಗೆ ಐ ರಿಮೈಂಡೆಡ್ ಹಿಮ್, ನಾನು ದೊಡ್ಡ ಮನೆ ಹುಡುಗದಲ್ಲಿ ಹಾಡಿದ್ದೀನಿ ಅಂಡ್ ರೋಮಿಯೋ ಹಾಡಿದ್ದೀನಿ ಅದೆಲ್ಲ ಹೇಳ್ತಿದ್ರು. ಎಸ್ 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 ಆಫ್ ಕೋರ್ಸ್ ತುಂಬಾ ಚೆನ್ನಾಗಿ ಹಾಡ್ತೀರಾ ಸಂಗೀತ ಅಂತೆಲ್ಲ ಹೇಳಿದ್ರು. ಆಮೇಲೆ ಇಂಟರ್ವ್ಯೂ ಮಧ್ಯದಲ್ಲಿ ಅವರೇ ನಿಲ್ಸ್ಬಿಟ್ಟು ಇವಾಗ ಒಂದ್ ಹಾಡು ಹೇಳಿ, ನೀವು ಜಾಸ್ತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಒಂದ್ ಹಾಡು ಹೇಳ್ತಿದ್ರು. ತಮ್ ನಮ್ ಹಾಡ್ತಿದ್ರು, ಅವರು ನನ್ ಜೊತೆ ಹಾಡಿದ್ರು. ಅಂಡ್ ದೆನ್ ಲೈಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡ್ತೀರಾ ನೀವು ಅಂತೆಲ್ಲ, ವೆರಿ ಜನರಸ್ ಇನ್ ಹಿಸ್ ವರ್ಡ್. ಆಮೇಲೆ ಫಿಟ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂಡ್ ಅವ್ರದ್ದು ಹೇಳ್ತಾ ಇದ್ರು, ಫಿಟ್ನೆಸ್ ಬಗ್ಗೆ ಒಂದಷ್ಟು ಲೆಕ್ಚರ್ ಕೊಟ್ರು, ಇದ್ ಮಾಡು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಆಮೇಲೆ ಕೊನೆಗೆ ಲೈಕ್ ಸಂಗೀತ, ಲೈಫ್ ಇಸ್ ವೆರಿ ಶಾರ್ಟ್, ಜೀವನ ತುಂಬಾ ಚಿಕ್ಕದು, ಇದೆಲ್ಲ ತಲೆ ಕೆಡ್ಸ್ಕೊಳ್ಬೇಡ, ಆರಾಮಾಗಿ ನಿಮ್ಗೆ ಏನ್ ಬೇಕೋ ಅದ್ ತಿನ್ಕೊಂಡ್ ಮಜವಾಗಿರೋ ಅಂತ ಕೊನೆಗೆ ಹೇಳಿದ್ರು. ಬಟ್ ಏನೇ ಮಾಡಿದ್ರು ಒಂದ್ ಲಿಮಿಟ್ ಅಲ್ಲಿ ಮಾಡು, ಸೊ ದಟ್ ಯು ಕ್ಯಾನ್ ಎಂಜಾಯ್ ಇಟ್ ಫಾರ್ ಅ ಲಾಂಗ್ ಟೈಮ್ ಅನ್ನೋ ತರ ಹೇಳಿದ್ರು. ಇಟ್ ವಾಸ್ ವೆರಿ ಸ್ವೀಟ್. ಅಂದ್ರೆ ಅವ್ರನ್ನ ಅದೇ ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದ್ದು. ಆದ್ರೆ ಅದು ಬಿಟ್ಟು ಒಂದ್ 2-3 ಇವೆಂಟ್ಸ್ ನಲ್ಲಿ ನಾನು ಅವ್ರನ್ನ ನೋಡಿದ್ದೆ, ಬಟ್ ಅಫ್ಕೋರ್ಸ್ ಅವ್ರನ್ನ ಮಾತಾಡ್ಸೋ ಅವಕಾಶ ಸಿಕ್ತಿರ್ಲಿಲ್ಲ. ಬಟ್ ಈ ಒಂದು ಟೈಮ್ ಅಲ್ಲಿ ನನ್ಗೆ ಅವ್ರನ್ನ ಮಾತಾಡ್ಸೋ ಅವಕಾಶ ಸಿಕ್ತು. ಅದ್ರ ಜೊತೆಗೆ ನಾನು ಸ್ಟೇಟ್ ಅವಾರ್ಡ್ ಬಂದಾಗ, ಸ್ಟೇಟ್ ಅವಾರ್ಡ್ ಕಲೆಕ್ಟ್ ಮಾಡ್ಕೊಳಕ್ ಹೋದಾಗ ಸ್ಟೇಜ್ ಮೇಲೆ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು, ಅಪ್ಪು ಸರ್ ಎಲ್ಲಾರು ನನ್ ಹಿಂದೆನೆ ನಿಂತಿದ್ರು. ಅಂದ್ರೆ ಸಿಎಂ ನನ್ಗೆ ಅವಾರ್ಡ್ ಕೊಡುವಾಗ ನನ್ ಹಿಂದೆನೆ ಅಪ್ಪು ಸರ್ ಇದ್ರು. ನಾನ್ ನಡ್ಕೊಂಡ್ ಹೋದಾಗ, ಸ್ಟೇಜ್ ಮೇಲೆ ನಡ್ಕೊಂಡ್ ಹೋದಾಗ್ಲೂ ನನ್ನ ನೋಡ್ಬಿಟ್ಟು ಓ ವಾರೇ ವಾ ಸ್ಟೇಟ್ ಅವಾರ್ಡ್ ಎಲ್ಲ ಬಂತ ನಿಮ್ಗೆ ಅಂತಾರೆ ಇಟ್ಟಿದ್ರು. ಹಂಗೆ ಅಲ್ಲೇ ತಮಾಷೆ ಮಾಡಿ. ಅಂಡ್ ನಂದು ಡ್ರೆಸ್ ಯಾವ್ದು ಒಂದು ಆರೆಂಜ್ ಡ್ರೆಸ್ ಹಾಕೊಂಡಿದ್ದೆ. ಮ್ಯಾಮ್, ಈ ಸ್ಟೇಟ್ ಅವಾರ್ಡ್ ಯಾವ ಹಾಡಿಗೆ ಬಂತು? 2016 ಅಲ್ಲಿ ಬಂದಿದ್ದಲ್ಲ ನಿಮಗೆ? ಹೌದು, ಜಲ್ಸಾ ಅಂತ ಒಂದು ಚಿತ್ರದಲ್ಲಿ ನನ್ನೆದೆ ಬೀದಿಗೆ ಅಂತ ಒಂದು ಹಾಡು ವೀರ್ ಸಮರ್ಥ್ ಅವರು ಕಂಪೋಸ್ ಮಾಡಿದ್ದು. ಆ ಹಾಡನ್ನ ಹಾಡಿ ಆ ಹಾಡಿಗೆ ಒಂದು ಪ್ರಶಸ್ತಿ ಬಂತು, ಸ್ಟೇಟ್ ಅವಾರ್ಡ್. ಅದು ಅವಾರ್ಡ್ ಬಂದಾಗ ನಾನು ಸ್ವೀಡನ್ ಅಲ್ಲಿ ಇದ್ದೆ. ಯಾವ್ದೋ ಒಂದು ತುಂಬಾ ರಿಮೋಟ್ ಒಂದು ನಾರ್ತ್ ಪಾರ್ಟ್ ಅಲ್ಲಿ ಇದ್ದೆ. ತುಂಬಾ ಸ್ನೋಫಾಲ್ ಆಗಿತ್ತು ಅವತ್ತು, ನೆಟ್ವರ್ಕ್ ಎಲ್ಲ ಜಾಮ್ ಆಗಿತ್ತು. ಸೊ ಅಲ್ಲಿ ಏನು ನೆಟ್ವರ್ಕ್ ಇರ್ಲಿಲ್ಲ ನಾನು ಇದ್ದಿದ್ದ ಜಾಗದಲ್ಲಿ. ಪ್ಲಸ್ ಹೆವಿ ಸ್ನೋಫಾಲ್ಗೆ ಇನ್ನ ಜಾಸ್ತಿ ಅದು ಪ್ರಾಬ್ಲಮ್ ಆಗಿತ್ತು. ಸೊ ನೋ ಕನೆಕ್ಷನ್ ಟು ದ ವರ್ಲ್ಡ್ ತರ ಇದ್ವಿ. ನಮ್ಮ ಅಪ್ಪ ಅಮ್ಮ ತುಂಬಾ ಟ್ರೈ ಮಾಡ್ತಿದ್ರು, ಬಿಕಾಸ್ ಅವರು ಟಿವಿನಲ್ಲಿ ಅನೌನ್ಸ್ ಮಾಡ್ತಾರೆ, ಕಮಿಟಿ ಬಂದ್ಬಿಟ್ಟು ಅನೌನ್ಸ್ ಮಾಡುತ್ತೆ ಸ್ಟೇಟ್ ಅವಾರ್ಡ್ಸ್. ಸೊ ಅವರು ನ್ಯೂಸ್ ನೋಡುವಾಗ ಅವ್ರಿಗೆ ಗೊತ್ತಾಗಿರೋದು, ನಮ್ ಮಗ್ಳಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ ಅನ್ನೋದು
ಅವ್ರಿಗೆ ಅದನ್ನ ನೋಡಿ ಗೊತ್ತಾಗಿದೆ. ದೇ ವರ್ ವೆರಿ ಎಕ್ಸೈಟೆಡ್. ಹೇಳ್ಬೇಕು ಆದ್ರೆ ಹೇಳಕ್ ಆಗ್ತಾ ಇಲ್ಲ ಅವ್ರಿಗೆ. ನನ್ ಫೋನ್ ನಾಟ್ ರೀಚಬಲ್, ಯಾವ ಮೆಸೇಜ್ ಏನು ಹೋಗ್ತಾ ಇಲ್ಲ. ಸೊ ಬಟ್ ಅವತ್ತು ಸ್ನೋ ಫಾಲ್ ಆಯ್ತಲ್ಲ, ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಸ್ನೋ ಫಾಲ್ ನಾನು ಅಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಬಿದ್ದಿದ್ದು ಸ್ನೋ ಫಾಲ್ ಶೇಪ್ ಸ್ಟಾರ್ ಶೇಪ್ ಅಲ್ಲಿ ಇತ್ತು ಆಯ್ತಾ. ಎಕ್ಸಾಕ್ಟ್ಲಿ ಒಂದ್ ಸ್ಟಾರ್ ಶೇಪ್ ಅಲ್ಲಿ ನಾನು ಕಾಲ್ ಮೇಲೆ ಬಂದೆ. ಆಗ ನನ್ ಫ್ರೆಂಡ್ ಸುಮ್ನೆ ರೇಗಿಸ್ತಾ ಇದ್ಲು. ಸೊ ಅವಳು ಸುಮ್ನೆ ಕ್ಯಾಶುಯಲ್ ಆಗಿ ಹೇಳಿದ್ಲು, ಐ ಥಿಂಕ್ ಇಟ್ಸ್ ಅ ವೆರಿ ಲಕ್ಕಿ ಡೇ ಫಾರ್ ಯು ಟುಡೇ ಅಂತ ತುಂಬಾ ಕ್ಯಾಶುಯಲ್ ಆಗಿ ನಾವು ಹೋದ್ವಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲೋ ನಡ್ಕೊಂಡು ಹೋಗುವಾಗ ಮೆಸೇಜ್ ನೆಟ್ವರ್ಕ್ ಇತ್ತು. ಒಂದ್ ಮೆಸೇಜ್ ಬಂತು, ಇನ್ನೊಬ್ರು ಯಾರೋ ಸಿಂಗರ್ ಕಲೀಗ್ ನನ್ ಮೆಸೇಜ್ ಹಾಕಿದ್ರು, ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಸ್ಟೇಟ್ ಅವಾರ್ಡ್ ಅಂತ. ಐ ವಾಸ್ ಅಬ್ಸಲ್ಯೂಟ್ಲಿ ಶಾಕ್. ನನ್ ಏನ್ ಮೆಸೇಜ್ ಇದು ಅಂತಾನೆ ನಾನು ಯಾರಿಗೋ ಕಳ್ಸಿದ್ದಾರೆ ಅವರು ಅನ್ಕೊಂಡು ನಾನು ರಿಪ್ಲೈ ಮಾಡ್ಲಿಲ್ಲ. ಆಮೇಲೆ ಕೊನೆಗೆ ನೆಟ್ವರ್ಕ್ ಸಿಕ್ತು, ನಮ್ಮ ಅಪ್ಪ ಅಮ್ಮ ಮೆಸೇಜ್ ಹಾಕಿದ್ರು ಕಾಲ್ ಇಮಿಡಿಯೇಟ್ಲಿ ಅಂತ. ನಾನು ಭಯ ಪಟ್ಕೊಂಡ್ ಫೋನ್ ಮಾಡಿದೆ, ಮನೇಲಿ ಏನೋ ಆಯ್ತಾ ಅಂತ. ದೇವರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲಾ ಫುಲ್ ಖುಷಿಯಿಂದ ಕಿರ್ಚ್ತಾ ಇದ್ರು ನಮ್ಮ ಅಪ್ಪ ಪಾಪ, ಬಿಕಾಸ್ ಹಿ ವಾಸ್ ಎಕ್ಸ್ಟ್ರೀಮ್ಲಿ ಪ್ರೌಡ್. ಮಕ್ಕಳಿಗೆ ಸ್ಟೇಟ್ ಅವಾರ್ಡ್ ಬಂದಿದೆ ಅನ್ನೋದು ಅದೊಂದು ಒಳ್ಳೆ ರೆಕಗ್ನಿಷನ್ ಮತ್ತೆ ಒಂದು ಹೆಮ್ಮೆ ಪಡುವ ವಿಷಯ ಕೂಡ ಅಲ್ಲ ನಮ್ಮ ಪೇರೆಂಟ್ಸ್ಗೆ. ಸೊ ಆ ಒಂದು ಮೆಮರಿ ಇಸ್ ಲೈಕ್ ಇಟ್ಸ್ ವೆರಿ ಪ್ರೆಷಿಯಸ್ ನನಗೆ. ಇಷ್ಟೊತ್ತು ನಾವು ಸೀರಿಯಸ್ ಕಾನ್ವರ್ಸೇಷನ್ ಮಾಡಿದ್ವಿ ಮ್ಯಾಮ್. ಈಗ ಒಂದು ಫನಿ ಸೆಗ್ಮೆಂಟ್ ತಂದಿದ್ದೀನಿ ನಾನು, ಗೆಸ್ ದ ಸಾಂಗ್ ಚಾಲೆಂಜ್ ಅಂತ. ಆದ್ರೆ ಇದು ಒಂದು ಚೂರು ಡಿಫ್ರೆಂಟ್ ಆಗಿರುತ್ತೆ. ಏನು ಅಂತಂದ್ರೆ ವರ್ಡ್ಸ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ನೀವು ಅದನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಯಾ ಹಾಡಂತ ನೀವು ಗೆಸ್ ಮಾಡ್ಬೇಕು. ಕೆಲವೊಂದು ನಿಮ್ದೇ ಹಾಡುಗಳಿರ್ತವೆ, ಕೆಲವೊಂದು ನಾನು ಬೇರೆ ಕೂಡ ತಂದಿದ್ದೀನಿ. ಫಸ್ಟ್ ಸಾಂಗ್ ಮ್ಯಾಮ್, ಹೂ ಇಸ್ ಶಿ, ಹೂ ಇಸ್ ಶಿ ವಿತ್ ಜಾಸ್ಮಿನ್ ಲೈಕ್ ಐಸ್. ಎಸ್ ಇದೆ ಮ್ಯಾಮ್, ಅದೊಂದು ಸರ್ಪ್ರೈಸ್. ನೆಕ್ಸ್ಟ್, ಲೆಟ್ ಅಸ್ ಬಿಲ್ಡ್ ಅವರ್ ಓನ್ ಕ್ರಿಕೆಟ್ ಟೀಮ್, ವಿಲ್ ಯು ಗಿವ್ ಮೀ 11 children? ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ಎಷ್ಟು ಫನ್ನಿ ನಮ್ದೊಂದು ಕ್ರಿಕೆಟ್ ಟೀಮ್ ಅನ್ನ ನಂಗೆ ಕೊಡ್ತೀಯ. ಓಕೆ, ನೆಕ್ಸ್ಟ್ ಸಾಂಗ್ ಮ್ಯಾಮ್, ಬ್ಲೂಮಿಂಗ್ ಫ್ಲವರ್ಸ್, ಪ್ಲೀಸ್ ಲಿಸನ್, ಲೈಫ್ ಇಸ್ ಲೈಕ್ ಅ ಬ್ಯಾಟಲ್. ಎಸ್ ಮ್ಯಾಮ್, ಹಾಡ್ಬಿಡಿ. Yes, yes. Next song, ma'am. My heart sang butterfly, butterfly, looking at you, butterfly, butterfly. Actually, statement here haadತೀನಿ. My heart is saying butterfly, butterfly, looking at you, butterfly. ಕನ್ನಡದಲ್ಲಿ ಹಾಡ್ಬಿಡಿ. ನನ್ನ ಮನಸ್ಸು ಹಾಡಿದೆ ತಿತ್ತಲಿ ತಿತ್ತಲಿ ನಿನ್ನೆ ನೋಡಿ. ಸ್ಟೇಜ್ ಅಲ್ಲಿ ಹಾಡ್ಬಿಟ್ಟು ಅನ್ಸುತ್ತೆ, ರೆಸ್ಪಾನ್ಸ್ ನೋಡಿ ಮ್ಯಾಮ್ ಹೇಗಿರುತ್ತೆ ಅಂತ. ಹೊಡಿತಾರೆ ಎಲ್ಲರೂ. ಅಲ್ಲ ಮ್ಯಾಮ್, ಗೆಸ್ ಮಾಡಕ್ ಹೇಳಿ ನೆಕ್ಸ್ಟ್ ಬಿಟ್ಟು. ನೆಕ್ಸ್ಟ್ ಸಾಂಗ್ ಮ್ಯಾಮ್, ಮೈ ಹಾರ್ಟ್ ಫೀಲ್ಸ್ ನರ್ವಸ್ ಆಫ್ಟರ್ ಲುಕಿಂಗ್ ಅಟ್ ಯು. ಹೇಳಾದ್ಮೇಲೆ ಏನ್ ಹೇಳಿ ನೆನ್ಪಡ್ತಾ ಇರೋದು, ನಂದು ಎಲ್ಲಾ ಹಾಡಲ್ಲೂ ಹಾರ್ಟ್ ಅನ್ನ ತುಂಬಾ ಇದೆ ಅನ್ನೋದು ಗೊತ್ತಾಗ್ತಿದೆ ಇವಾಗ. ಕಾರ್ಡಿಯಾಲಜಿಸ್ಟ್ ಸಾರಿ ಮ್ಯಾಮ್. ಹಾ, ಸೂಪರ್ ಮ್ಯಾಮ್. ಇದು ಒನ್ ಆಫ್ ಯುವರ್ ಲೇಟೆಸ್ಟ್ ಸಾಂಗ್ ಅಂತ ಹೇಳ್ಬೋದು ಮ್ಯಾಮ್. ಕೀಪ್ ವಾಕಿಂಗ್, ದ ವರ್ಲ್ಡ್ ಇಸ್ ವಿತ್ ಅಸ್. ನಡಿ ನಡಿಗೆಂದು ಹೀಗೆ ಜಗವಿದೆ ನಮ್ಮ ಜೊತೆಗೆ, ನಿನ್ನ ನಗುವಲಿ ನನ್ನ ಸಿರಿದೆ, ನಿನ್ನ ನೋವಲಿ ನನ್ನ ಸಾವಿದೆ. ಸಂಜೋ ಗೀತ ಮತ್ತೆ ಜೊತೆಗೆ. ಸೂಪರ್ ಮ್ಯಾಮ್. ನಾನು ನಿಜವಾಗ್ಲೂ ಎಲ್ಲೋ ರೆಕಾರ್ಡಿಂಗ್ಸ್ ಕೇಳಿಸ್ಕೊತಿದ್ದೀನಾ ಅಂತ ಅನ್ಸ್ಬಿಡ್ತಿದೆ ನನಗೆ. ಥ್ಯಾಂಕ್ ಯು ಮ್ಯಾಮ್. ದಿಸ್ ಸೆಗ್ಮೆಂಟ್ಸ್ ಎಂಡ್ಸ್ ಹಿಯರ್. ವೆರಿ ನೈಸ್. Getting back to your journey, ma'am.
ನಿಮ್ಗೆ ಸ್ಟೇಟ್ ಅವಾರ್ಡ್ ಬಂದ್ಮೇಲೆ ನಿಮ್ಗೆ ಅಪರ್ಚುನಿಟೀಸ್ ಹೇಗ್ ಬರ್ತಾ ಹೋಯ್ತು, ಮತ್ತೆ ನೀವು ಸಾಂಗ್ಸ್ ಅಲ್ಲಿ ನೀವು ಹೇಗ್ ಸೆಲೆಕ್ಟ್ ಮಾಡ್ಕೋತಿದ್ರಿ ನೀವು ಸಾಂಗ್ಸ್, ಆ ಸೆಲೆಕ್ಷನ್ ಪ್ರಾಸೆಸ್ ಏನಾದ್ರು ಡಿಫರ್ ಆಯ್ತಾ ನಿಮಗೆ? ಆಪರ್ಚುನಿಟಿ ಸಿಗದೆ ತುಂಬಾ ದೊಡ್ಡ ವಿಷಯ. ಬಿಕಾಸ್ ಬೇರೆ ಬೇರೆ ಭಾಷೆ ಸಂಗೀತಗಾರರು ಹಾಡುಗಾರರಿಗೆ ಪ್ರಾಮುಖ್ಯತೆ ಜಾಸ್ತಿ ಇತ್ತು. ಇವಾಗ ಕನ್ನಡದವರಿಗೆ ಜಾಸ್ತಿ ಇರೋದು, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಗುಡ್. ಮುಂಚೆ ಹಂಗಿರ್ತಾ ಇರ್ಲಿಲ್ಲ. ಸೊ ಹಂಗಾಗಿ ನಮ್ಗೆ ಯಾವ ಹಾಡ್ ಬಂದ್ರು ನಮ್ಗೆ ಹಾಡ್ಬೇಕು ಅಂತ ಇರ್ತಿತ್ತು ಅಷ್ಟೇ. ಬಟ್ ಅಫ್ಕೋರ್ಸ್ ನೀವು ಕರಿಯರ್ ಅಲ್ಲಿ ಬೆಳೀತಾ ಬೆಳೀತಾ ನಿಮ್ಮ ಜರ್ನಿ ಮುಂದೆ ಹೋಗ್ತಾ ಹೋಗ್ತಾ ಅಫ್ಕೋರ್ಸ್ ಯು ಫಿಲ್ಟರ್ ಯಾವ ತರದ್ ಹಾಡ್ಬೇಕು ಅನ್ನೋದು. ಬಟ್ ಲಕ್ಕಿಲಿ ಫಾರ್ಚುನೇಟ್ಲಿ ನನಗೆ ಯಾವ ತರದ್ ಸೂಟ್ ಆಗುತ್ತೆ ಅಂತ ಹಾಡುಗಳೇನೆ ನನಗೆ ಯೂಶಲಿ ಬರೋದು. ಮೆಲೋಡಿ ಇಸ್ ಮೈ ಸ್ಟ್ರೆಂತ್. ಸೊ ಮೆಲೋಡಿಯಸ್ ಸಾಂಗ್ಸ್, ರೊಮ್ಯಾಂಟಿಕ್ ಸಾಂಗ್ಸ್ ಜಾಸ್ತಿ ಬರುತ್ತೆ. ಅದ್ ಬಿಟ್ರೆ ಡಾನ್ಸ್ ನಂಬರ್ಸ್ ಅಂತ ಅಪ್ಬೀಟ್ ಸಾಂಗ್ಸ್, ಅದ್ ಬಿಟ್ರೆ ಮೋಸ್ಟ್ಲಿ ಮೆಲೋಡಿನೇ ಬರೋದು. ಸೊ ಹಾಗಾಗಿ ನನಗೆ ಫಿಲ್ಟರ್ ಮಾಡುವಂತಹ ಸನ್ನಿವೇಶಗಳು ಯಾವ್ದು ಬಂದಿಲ್ಲ. ಓಕೆ ಮ್ಯಾಮ್, ನೀವು ಸಿಂಗಿಂಗ್ ಜೊತೆ ಆಂಕರಿಂಗ್ ಕೂಡ ನಿಮ್ಗೆ ಇಷ್ಟ ಅಂತ ಗೊತ್ತಾಯ್ತು, ಮತ್ತೆ ಡ್ಯಾನ್ಸ್ ಕೂಡ ನೀವು ಒಂದು ಶೋ ಕೂಡ ಮಾಡಿದ್ರಿ ಅಂತ ಗೊತ್ತಾಯ್ತು. ಆ ಎಕ್ಸ್ಪೀರಿಯನ್ಸ್ ಅದೆಲ್ಲಾನು ಯಾರೋ ಒಬ್ರು ಪುಷ್ ಮಾಡಿ ಮಾಡ್ತಿದ್ರು ಅಂತ ಹೇಳಿ ನಾನು ವಾಲಂಟಿಯರ್ ಆಗಿ ನಾನು ಇದನ್ನ ಮಾಡ್ತೀನಿ ಅಂತ ಹೋಗಿದ್ದಲ್ಲ. ಅಫ್ಕೋರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ ಆಪರ್ಚುನಿಟಿ, ಬಿಕಾಸ್ ನನಗೆ ತುಂಬಾ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಡಾನ್ಸಿಂಗ್ ಸ್ಟಾರ್ ಅಂತ ಮಾಡಿದೆ ಕಲರ್ಸ್ ಅಲ್ಲಿ. ದಟ್ ಇಸ್ ಮೈ ಫಸ್ಟ್ ರಿಯಾಲಿಟಿ ಶೋ. ನಾನು ಸಿಂಗರ್ ಆದ್ರೂ ಫಸ್ಟ್ ರಿಯಾಲಿಟಿ ಶೋ ವಾಸ್ ಡಾನ್ಸ್. ಅದ್ರಲ್ಲಿ ರವಿಚಂದ್ರನ್ ಸರ್, ಮಯೂರಿ ಅವರು ಅಂಡ್ ಪ್ರಿಯಾ ಮಣಿ ಇವರು ಇವರಿಷ್ಟು ಜನ ಜಡ್ಜಸ್ ಆಗಿದ್ರು. ಅದ್ರ ಕಾನ್ಸೆಪ್ಟ್ ನಾನ್ ಡಾನ್ಸರ್ಸ್ ನ ಕೊರಿಯೋಗ್ರಾಫರ್ ಜೊತೆ ಪೇರ್ ಮಾಡ್ಬಿಟ್ಟು ಅವ್ರ ಕೈ ಡಾನ್ಸ್ ಮಾಡ್ಸೋದು, ಈ ಕಾನ್ಸೆಪ್ಟ್. ನಾನು 5 ಎಪಿಸೋಡ್ ತುಂಬಾ ಕಷ್ಟಪಟ್ಕೊಂಡು ಸರ್ವೈವ್ ಆದೆ. ಆಮೇಲೆ ಡಾನ್ಸ್ ಮಾಡಕ್ ಬರಲ್ಲ, ಹೋಗಿ ವಾಪಸ್ ಅಂತ. ಅದ್ ಬಿಟ್ರೆ ಆಂಕರಿಂಗ್ ಅಂದ್ರೆ ನನಗೆ ಮಾತಾಡಕ್ ಇಷ್ಟ, ಬಟ್ ಸಂಗೀತದ ಬಗ್ಗೆ ಮಾತಾಡಕ್ ಇಷ್ಟ. ಹಂಗಾಗಿ ಬೇರೆ ಬೇರೆ ಅವಕಾಶಗಳು ಬಂದ್ರೂನುವೆ ನಾನು ಈ ಅವಕಾಶ ಏನಕ್ಕೆ ತಗೊಂಡಿದ್ದೆ ಅಂದ್ರೆ ಇಟ್ ವಾಸ್ ಅ ಸಿಂಗಿಂಗ್ ರಿಯಾಲಿಟಿ ಶೋ. ಅಂಡ್ ತುಂಬಾ ಆಡಂಬರ ಏನೂ ಇಲ್ಲ. ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಹಾಡಿನ ಬಗ್ಗೆ ಮಾತಾಡೋದು, ಹಾಡೋರ್ ಬಗ್ಗೆ ಮಾತಾಡೋದು, ಅವ್ರನ್ನ ಕರೆಯೋದು, ಹಾಡೋದು, ಆಮೇಲೆ ಜಡ್ಜಸ್ ಹತ್ರ ಮಾತಾಡೋದು. ಬಟ್ ಇನ್ ಅ ವೆರಿ ರಿಯಲಿಸ್ಟಿಕ್ ವೇ ಆ ಶೋ ಇತ್ತು. ಸೊ ದಟ್ ವಾಸ್ ಮೈ ಸೆಕೆಂಡ್ ಶೋ. ಅದರಲ್ಲಿ ಆನ್ಸರಿಂಗ್ ಮಾಡೋ ಅವಕಾಶ ಆಯ್ತು. ಓಕೆ, ಈಗ ನೀವು ಹಾಡಿರೋ ಹಾಡುಗಳಲ್ಲಿ ಆಲ್ರೆಡಿ ಮೋರ್ ದನ್ ಹೇಳ್ಬೋದು ಅಂದ್ರೆ 150ಕ್ಕಿಂತ ಹೆಚ್ಚು ಚಿತ್ರಗಳಲ್ಲಿ ನೀವು ಹಾಡಿರ್ತೀರಾ. ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 15-16 ಕಂಟ್ರೀಸ್ ಅಲ್ಲಿ ನೀವು ಪರ್ಫಾರ್ಮ್ ಮಾಡಿರ್ತೀರಾ. ನಿಮ್ಮ ಫ್ಯಾನ್ಸ್ ಕೂಡ ತುಂಬಾ ಅಂದ್ರೆ ಕ್ಯೂ ಅಂತ ಹೇಳ್ಬೋದಿಲ್ಲ, ಆ ಫ್ಯಾನ್ಸ್ ಬಳಗ ಅಂತ ಹೇಳ್ಬೋದು, ಅದು ತುಂಬಾ ದೊಡ್ಡದಲ್ಲ ಮ್ಯಾಮ್. ಹೇಗಿದೆ ನಿಮ್ಗೆ ರೆಸ್ಪಾನ್ಸಸ್? ಇಷ್ಟು ವರ್ಷ ಹಾಡ್ಕೊಂಡ್ ಬಂದಿರೋದು ಅಫ್ಕೋರ್ಸ್ ನಾನು ಸುಮಾರು ಜನ ಕೇಳುಗರನ್ನ ನಾನು ಆಕರ್ಷಿಸಿದ್ದೀನಿ ಅಂತ ಹೇಳ್ಬೋದು. ಫ್ಯಾನ್ಸ್ ಅನ್ನೋದು ತುಂಬಾ ದೊಡ್ಡ ಸ್ಟ್ರಾಂಗ್ ವರ್ಡ್. ಅದು ಐ ವುಡ್ ಲೈಕ್ ಟು ಕಾಲ್ ದೆಮ್ ಮೈ ಸಪೋರ್ಟರ್ಸ್, ನನ್ನ ವೆಲ್ ವಿಶರ್ಸ್ ಅಂತ ಕರೆಯಕ್ಕೆ ಇಷ್ಟ. ನನಗೆ ಐ ಡೋಂಟ್ ಲೈಕ್ ಟು ಕಾಲ್ ದೆಮ್ ಫ್ಯಾನ್ಸ್. ಸೊ ಎಸ್, ಅಫ್ಕೋರ್ಸ್ ನಾನು ಎಲ್ಲೇ ಹೋದ್ರು ಅಥವಾ ಒಂದು ಪರ್ಫಾರ್ಮೆನ್ಸ್ ಆದ್ಮೇಲೆ ಕೆಲವು ಜನ ನನ್ನ ಮುಖ ಪರಿಚಯ ಇರಲ್ಲ, ನನ್ನ ಹಾಡಿನ ಪರಿಚಯ ಇರುತ್ತೆ. ಸೊ ಅವ್ರು ಕೊಡೋ ಪ್ರೀತಿ ಆ ಕಾರ್ಯಕ್ರಮ ಆದ್ಮೇಲೆ ಅಥವಾ ಕಾರ್ಯಕ್ರಮ ನಡೆಯೋ ಟೈಮಲ್ಲಿ ಅವ್ರು ನನ್ನ ಜೊತೆ ಹಾಡ್ತಾರೆ. ನಾನ್ ಹಾಡಿರೋ ಹಾಡುಗಳನ್ನ ಪೂರ್ತಿ ಮೆಮರೈಸ್ ಮಾಡ್ಕೊಂಡು ಹಾಡುವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಇನ್ನೊಬ್ರು ನನ್ ಮುಂದೆ ಇರೋರು ನನ್ನ ಹಾಡನ್ನ ಪೂರ್ತಿಯಾಗಿ ಹಾಡುವಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಎಸ್, ಅಫ್ಕೋರ್ಸ್ ಅದೆಲ್ಲ ತುಂಬಾ ಒಳ್ಳೆ ಫೀಲಿಂಗ್. ಐ ಆಮ್ ವೆರಿ ಗ್ರೇಟ್ಫುಲ್. ಇದೆಲ್ಲಾರ್ಗುನು ಸಿಗಲ್ಲ ಈ ಅವಕಾಶಗಳು, ಇಷ್ಟು ಪ್ರೀತಿ. ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ನನ್ಗೆ ಸಿಕ್ಕಿದೆ ಅನ್ನೋದು. ಓಕೆ ಮ್ಯಾಮ್, ನೀವ್ ಹೇಳ್ತಿದ್ರಿ ನಮಗೆ ದಕ್ಕಬೇಕಾಗಿರೋದು ಎಲ್ಲಿಗೂ ಹೋಗಲ್ಲ, ವಾಪಸ್ ಬಂದೇ ಬರುತ್ತೆ ನಮ್ಗೆ ಅಂತ ಒಂದು ಇಂಟರ್ವ್ಯೂ ಅಲ್ಲಿ ನೀವು ಹೇಳ್ತಿದ್ರಿ. ಒಂದು ಅವಕಾಶ ಆಕ್ಚುಲಿ ನಿಮ್ಮಿಂದ ಬೇರೆಯವ್ರಿಗೆ ಹೋಗಿ ಮತ್ತೆ ವಾಪಸ್ ಕೂಡ ನಿಮ್ಗೆ ಆ ಹಾಡು ಬಂದಿದೆ ಅಂತ, ಅದನ್ನ ನೀವು ಹಾಡಿದ್ರಿ ಅಂತ ಹೇಳಿದ್ರಿ. ಅದು ಯಾವ್ದು ಅಂತ ನೆನಪಿದ್ಯಾ? ಏನು? ಸಂಜು ವೆಟ್ಸ್ ಗೀತ ಪಾರ್ಟ್ 2 ಇದೆ. ನಾನ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಶ್ರೇಯಾ ಘೋಷಾಲ್ ಅವ್ರು ಹಾಡ್ಬೇಕಿತ್ತು. ನಾನು ಹಾಡಿರೋ ಅಷ್ಟು ಹಾಡುಗಳು ಅವ್ರ ಕೈಯಲ್ಲಿ ಹಾಡಿಸ್ಬೇಕಿತ್ತು. ಕಾರಣಾಂತರಗಳಿಂದ ಅವ್ರು ಹಾಡಕ್ ಆಗ್ಲಿಲ್ಲ. ಸೊ ಹಾಗಾಗಿ ಅವ್ರು ಹಾಡ್ಲಿಲ್ಲ ಅಂತ ನನ್ ಹಾಡ್ ಇಟ್ಕೊಂಡ್ರು ಅಂತ ಅಲ್ಲ. ಬಟ್ ಶ್ರೀಧರ್ ಸರ್ಗೆ ಇಟ್ ವಾಸ್ ವೆರಿ ಪರ್ಟಿಕ್ಯುಲರ್. ನೀನ್ ಹಾಡಿರೋ ವರ್ಷನೇನೆ ಮೂವಿಯಲ್ಲಿ ಫೈನಲ್ ಆಗ್ಬೇಕು ಅನ್ನೋದು ಇಟ್ ವಾಸ್ ವೆರಿ ಪರ್ಟಿಕ್ಯುಲರ್. ಬಟ್ ಒಂದು ಮೂವಿ ಅಂತ ಮಾಡಿದಾಗ ಅದರಲ್ಲಿ ಹಲವಾರು ಜನದ
ಥಾಟ್ ಪ್ರಾಸೆಸ್ ಇರುತ್ತೆ, ಸಜೆಷನ್ಸ್ ಇರುತ್ತೆ, ಅದೆಲ್ಲ ಸೇರ್ಕೊಂಡು ಒಂದ್ ಡಿಸಿಷನ್ ಅಂತ ಆಗುತ್ತೆ. ಸೊ ಹಂಗಾಗಿ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆಕ್ಟರ್ಸ್ ಆಗಿರ್ಬೋದು, ಯಾರುನುವೆ ಇಂಥವ್ರೇ ಬೇಕು ಅಂತ ತುಂಬಾ ರೇರ್ ಕನ್ನಡದಲ್ಲಿ ಇಂಥ ಸಿಂಗರೇ ಹಾಡ್ಬೇಕು ಅಂತ ಹೇಳೋದು. ಅಂದ್ರೆ ಕನ್ನಡ ಸಿಂಗರ್ ನಲ್ಲಿ ನಮ್ ಕನ್ನಡದವ್ರಿಗೆ ಹಾಡ್ಬೇಕು ಅನ್ನೋ ಸಪೋರ್ಟ್, ಒಂದು ಸ್ಟ್ರಾಂಗ್ ಏನಂತೀರಾ ಎಂಡೋರ್ಸ್ಮೆಂಟ್ ಸಿಗೋದು ತುಂಬಾ ಕಷ್ಟ. ಬಟ್ ನಂಗೆ ಈ ಚಿತ್ರದಲ್ಲಿ ಸಿಕ್ತು. ಶ್ರೇಯಾ ಘೋಷಾಲ್ ಅವ್ರಕ್ಕಿಂತ ನಾನ್ ಚೆನ್ನಾಗ್ ಹಾಡಿದೀನಿ ಅನ್ನೋ ಧೋರಣೆ ಅಥವಾ ಒಂದು ಬಬಲ್ ಅಲ್ಲಿ ನನ್ ಖಂಡಿತ ಇಲ್ಲ. ಫ್ಯಾಂಟಾಸ್ಟಿಕ್ ಸಿಂಗರ್. ಅವ್ರ ತುಂಬಾ ದೊಡ್ಡ ಸಾಧನೆ ಮಾಡಿದ್ದಾರೆ, ಸಾಧನೆ ಮಾಡ್ತಾ ಇದ್ದಾರೆ. ಅಂಡ್ ಐ ಆಮ್ ಅ ಫ್ಯಾನ್ ಮೈ ಸೆಲ್ಫ್ ಅವ್ರ ಸಿಂಗಿಂಗ್ಗೆ. ಬಟ್ ಏನಂತಂದ್ರೆ ನನಗೆ ಖುಷಿ ಅಂಡ್ ನನ್ನ ಬಿಲೀಫ್ ನಾನು ನಿಮ್ಗೆ ಹೇಳ್ತಾ ಇದ್ದೆ ಅವತ್ತೆ, ನಿಮಗೆ ಅಂತ ಬರ್ದಿರೋ ಒಂದು ವಿಷಯ ಅದು ಶ್ರೇಯಾ ಘೋಷಾಲ್ ಬಂದು ತಪ್ಪಕ್ಕಾಗಲ್ಲ ಅನ್ನೋದು ಅಷ್ಟೇ. ನನ್ನ ಅವ್ರನ್ನ ಕಂಪೇರ್ ಮಾಡಿದ್ರೆ ನಾನು ಯಾವುದೇ ತರದಲ್ಲಿ ತೂಕದಲ್ಲಿ ಏನೋ ಆಗಲ್ಲ. ಶಿ ಇಸ್ ಎಕ್ಸ್ಟ್ರೀಮ್ಲಿ ಬಿಗ್, ಲಾರ್ಜ್ ಇನ್ ಟರ್ಮ್ಸ್ ಆಫ್ ಪ್ರೊಫೆಷನ್ ಅಥವಾ ಆಸ್ ಅನ್ ಆರ್ಟಿಸ್ಟ್. ಬಟ್ ಇಡೀ ಟೀಮ್ ನನಗೆ ಸಪೋರ್ಟ್ ಮಾಡ್ತು. ಯಾವ ಕಾರಣಾಂತರದಿಂದ ಅವ್ರು ಹಾಡಲ್ಲ ಅಂತ ಹೇಳಿದ್ರಂತೆ. ಅವಾಗ ಇನ್ನ ಇವರು ಟೀಮ್ ಎಲ್ಲ ಒಂಥರ ಜಿತ್ತಿಗಿದ್ರು, ನಮ್ಗೆ ಯಾಕೆ ಬೇಕು ಬೇರೆ ಸಿಂಗರ್, ನಮ್ ಕರ್ನಾಟಕದಲ್ಲೇ ಇದ್ದಾರೆ ಅಂಡ್ ಸಂಗೀತಾನೇ ಇಷ್ಟ ಚೆನ್ನಾಗಿ ಹಾಡಿದಾಳೆ, ಅವಳದೇ ಇಟ್ಕೊಳ್ಳೋಣ, ಇವಳದನ್ನೇ ಪ್ರಮೋಟ್ ಮಾಡ್ಬೇಕು ಅಂತ ಹೇಳಿ ಅವ್ರು ಎಲ್ಲರೂ ಇದೆ. ಹೋಲ್ ಟೀಮ್ ಆಕ್ಚುಲಿ ಸಪೋರ್ಟೆಡ್. ಶ್ರೀನಗರ ಕಿಟ್ಟಿ ಇರ್ಬೋದು, ರಚಿತಾ ರಾಮ್ ಅವ್ರು ಇರ್ಬೋದು. ರಚಿತಾ ಪರ್ಸನಲ್ ಆಗಿ ನನಗೆ ಮೆಸೇಜ್ ಮಾಡಿ ತುಂಬಾ ಚೆನ್ನಾಗಿ ಹಾಡಿದ್ಯಾ, ಯು ರಿಮೋಟೆಡ್ ಸೋ ವೆಲ್, ತುಂಬಾ ಈಸಿ ಆಯ್ತು ಆಕ್ಟ್ ಮಾಡಕ್ಕೆ, ನಿಮ್ ವಾಯ್ಸ್ ಕೇಳಿಸ್ಕೊಂಡು ಅಂತೆಲ್ಲ ಹ್ಯೂಜ್ ಅಪ್ರಿಸಿಯೇಷನ್. ಸೊ ಯಾ, ಆ ಕಾಂಟೆಕ್ಸ್ಟ್ ಅಲ್ಲಿ ನಾನು ಆ ವಿಷಯ ಹೇಳಿದ್ದೆ. ಒಬ್ಬೊಬ್ರು ಸಿಂಗರ್ದು ಕೂಡ ಅವ್ರದೇ ಆದಂತ ಒಂದು ರೆಕಗ್ನಿಷನ್ ಇದೆ. ಅವಕಾಶ ನಿಮಗೆ ನಿಜವಾಗ್ಲೂ ಬಂದಿದ್ದಕ್ಕೂ ಆ ಹಾಡು ತುಂಬಾ ನಿಜವಾಗ್ಲೂ ಒಳ್ಳೆ ರೆಕಗ್ನಿಷನ್ ಸಿಕ್ಕಿದೆ. ಆಮೇಲೆ ಮ್ಯಾಮ್ ನಿಮ್ಗೆ ಬೆಳಕಿನ ಕವಿತೆ ಸಾಂಗ್ ಮತ್ತೆ ಅದೆಲ್ಲ ಕೂಡ ಹೇಗ್ ಸಿಕ್ತು ಏನು? ನನ್ಗೆ ಅಜನೀಶ್ ಸರ್ ಪರಿಚಯ ಆಗಿದ್ದು ಕಿರಿಕ್ ಪಾರ್ಟಿ ಮೂವಿ ಮಾಡೋ ಟೈಮ್ ಅಲ್ಲಿ. ಸೊ ಅದಾದ್ಮೇಲೆ ಸುಮಾರು ಹಾಡುಗಳು ಹಾಡೋ ಅವಕಾಶ ಸಿಕ್ತು ಅವರು ಬೇರೆ ಬೇರೆ ಚಿತ್ರಗಳಿಗೆ. ಇದು ಅಷ್ಟೇ ಬನಾರಸ್ ಚಿತ್ರದ್ದು ಬೆಳಕಿನ ಕವಿತೆ ತುಂಬಾ ವರ್ಷದ ಹಿಂದೆ ಹಾಡಿದ್ದೆ ಆಕ್ಚುಲಿ. ಅದ ಆಮೇಲೆ ರಿಲೀಸ್ ಆಯ್ತು. ಬಟ್ ಅಗೇನ್ ಆ ಹಾಡು ಸಂಜಿತ್ ಜೊತೆ ರೆಕಾರ್ಡ್ ಮಾಡಿದೀನಿ. ಸಂಜಿತ್ ಹೆಗ್ಡೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಂಡ್ ದಟ್ ಸಾಂಗ್ ಬಿಕೇಮ್ ಹ್ಯೂಜ್ ಹಿಟ್. ನಂದು ಆಲಾಪ ಎಂಟ್ರಿಯಲ್ಲಿ ಆಲಾಪ ತುಂಬಾ ಮೆಲೋಡಿಯಸ್. ಹೌದು, ತುಂಬಾ ಜನಕ್ಕೆ ಅದು ಇಷ್ಟ. ನನ್ನ ಫ್ರೆಂಡ್ ಪ್ರದೀಪ್ ಅಂತ ಇದ್ದಾರೆ ಒಬ್ರು ಚೆನ್ನೈಯಲ್ಲಿ. ಈಸ್ ಅ ವೆರಿ ಬಿಗ್ ಸಿಂಗರ್ ಚೆನ್ನೈಯಲ್ಲಿ. ತಮಿಳಲ್ಲಿ ಅಂದ್ರೆ ಈಸ್ ಲೈಕ್ ಅರಿಜಿತ್ ಸಿಂಗ್ ಚೆನ್ನೈ. ಅಷ್ಟು ಕ್ರೇಜಿ ಫ್ಯಾನ್ಸ್ ಅವ್ರಿಗೆ. ಸೊ ನನಗ್ ರೀಸೆಂಟ್ ಆಗಿ ಗೊತ್ತಾಗಿತ್ತು ತಮಿಳಲ್ಲೂ ಈ ಹಾಡು ತುಂಬಾ ಫೇಮಸ್ ಅಂತೆ, ಬೆಳಕಿನ ಕವಿತೆ. ಬಟ್ ತಮಿಳ್ ವರ್ಷನ್ ಅಲ್ಲಿ ಅಫ್ಕೋರ್ಸ್. ತಮಿಳ್ ವರ್ಷನ್ ಹಾಡಿರೋದು ಪ್ರದೀಪ್ ಕುಮಾರ್ ಮತ್ತೆ ಚಿತ್ರ ಅಮ್ಮ ಅವರು. ಸೊ ನನ್ಗ್ ಗೊತ್ತೇ ಇರ್ಲಿಲ್ಲ ತಮಿಳಲ್ಲಿ ಹಾಡು ಇದೆ ಅಂತ. ಅವ್ರು ಹೇಳಿದ್ಮೇಲೆ, ಬಿಕಾಸ್ ಪ್ರದೀಪ್ ಅವರು ರ್ಯಾಂಡಮ್ ಆಗಿ ಹೇಳ್ತಾ ಇದ್ರು, ಕನ್ನಡದಲ್ಲಿ ನಾನು ಒಂದು ಹಾಡು ಹಾಡ್ಬೇಕು ತಮಿಳ್ ವರ್ಷನ್ದು, ಅದು ತುಂಬಾ ಹಿಟ್ ಆಗಿದೆ, ನನ್ ಎಲ್ಲಾ ಕಾನ್ಸರ್ಟ್ಸ್ ಅಲ್ಲೂ ಆ ಹಾಡನ್ನ ಕೇಳ್ತಾ ಇರ್ತಾರೆ ಅಂತ. ನಾನ್ ಹೌದಾ ಯಾವ್ದು ಅಂತ ಕೇಳಿದಾಗ ಇವ್ರು ಹೇಳಿದ್ರು ಬೆಳಕಿನ ಕವಿತೆ ಅಂತ. ಅಂದ್ರೆ ತಮಿಳಲ್ಲಿ ಹೇಳಿದ್ರು ಅವರು ಬೆಳಕಿನ ಕವಿತೆ ಅಂತ. ನಾನ್ ಶಾಕ್ ಆಗ್ಬಿಟ್ಟು ನಾನು ಆಮೇಲೆ ಪ್ರದೀಪ್ ಹೇಳಿದೆ ನಾನ್ ಹಾಡಿರೋದು ಕನ್ನಡದಲ್ಲಿ ಅಂತ. ಅಂಡ್ ದೆನ್ ಇವಾಗ ನಾನ್ ತಮಿಳಲ್ಲಿ ಹಾಡಿರೋದು ಅಂತ ಅಂದ್ರು. ಇಟ್ ವಾಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೆಂಗೆ ಒಂದು ಹಾಡು ಅಂದ್ರೆ ಹೌ ಮ್ಯೂಸಿಕ್ ಕ್ಯಾನ್ ಕ್ರಾಸ್ ಬಾರ್ಡರ್ಸ್ ಟುಗೆದರ್ ಅನ್ನೋದಕ್ಕೆ ಒಳ್ಳೆ ಎಕ್ಸಾಂಪಲ್. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಹಾಡು ಅಲ್ಲೂ ಪ್ರಚಲಿತದಲ್ಲಿ. ಆಲಾಪನೆ ಜೊತೆಗೆ ಮತ್ತೆ ಒಂದು 4 ಲೈನ್ ಹಾಡ್ಬಿಡಿ ಮ್ಯಾಮ್. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ
ಹಗಲಿವನು ನಮ್ಮೊಳಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಘಳಿಗೆ. ಪರಮ ರೆಕಾರ್ಡಿಂಗ್ ಕೇಳಿಸ್ಕೊಳ್ಳೋದು ಇಲ್ಲಿ ಲೈವ್ ಅಲ್ಲಿ ಕೇಳಿಸ್ಕೊಳ್ಳೋಕೆ ಅಮ್ಮ ತುಂಬಾ ಸಂತೋಷ ಆಗ್ತಿದೆ ಮ್ಯಾಮ್. ಈ ಸೀರಿಯಸ್ ಕಾನ್ವರ್ಸೇಷನ್ಗೆ ಒಂದು ಪಾಸ್ ಮ್ಯಾಮ್. ಓಕೆ. ನಿಮ್ಮ ಫ್ಯಾಮಿಲಿ ನಿಮ್ ಫ್ರೆಂಡ್ಸ್ ಎಲ್ಲ ಎಷ್ಟು ಖುಷಿ ಪಟ್ಟಿದ್ದಾರೆ ನಿಮ್ಗೆ? ಹೆಂಗೆ ಪ್ರೋತ್ಸಾಹ ಮಾಡ್ತಾರೆ ನೀವು ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ? 100% ನಾನು ಇವತ್ತು ಏನೇ ಬೆಳೆದಿದ್ರು, ನಾನು ಏನೇ ಸಾಧನೆ ಮಾಡಿದ್ರು, ಅದೆಲ್ಲದಕ್ಕೂ ಮುಖ್ಯ ಕಾರಣ, ಮುಖ್ಯ ಬೆಂಬಲ ನನ್ನ ಫ್ಯಾಮಿಲಿ. ಅದರಲ್ಲೂ ನನ್ನ ತಂದೆ ತಾಯಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಮಾಡ್ತಾನೆ ಇರ್ತಾರೆ ಅವರು. ಸೊ ಅದೇ ಒಂದು ಸಂತೋಷದಲ್ಲಿ ಅಥವಾ ಅವ್ರಿಗೆ ನಾನು ತಂದೆ ತಾಯಿ ಋಣ ನಾವ್ ಯಾವತ್ತು ತೀರ್ಸಕ್ಕಾಗಲ್ಲ. ಅವ್ರ ಪ್ರೀತಿ, ಅವ್ರು ಮಾಡಿರೋ ಸ್ಯಾಕ್ರಿಫೈಸಸ್ ಆಗಿರ್ಬೋದು, ಅದನ್ನ ನಾವ್ ಯಾವತ್ತು ತೀರ್ಸಕ್ಕಾಗಲ್ಲ. ಬಟ್ ಅದದ ಒಂದು ಚಿಕ್ಕ ಒಂದು ಕೊಡುಗೆ ತರ ನಾನು ಡೆಡಿಕೇಟೆಡ್ ಟು ದೆಮ್ ರಾಗಲಕ್ಷ್ಮಿ ಫೌಂಡೇಶನ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಅನ್ನೋ ಒಂದು ಸಂಸ್ಥೆನ ಓಪನ್ ಮಾಡಿದ್ದೀನಿ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸಂಗೀತದಲ್ಲಿ ಆಸಕ್ತಿ ಇರೋ ಹೆಣ್ಮಕ್ಳು ಅಂಡ್ ಚಿಕ್ಕ ಮಕ್ಳು ಯಾರ್ಯಾರಿಗೆ ಆಸಕ್ತಿ ಇದೆ ಬಟ್ ಅದನ್ನ ಅಫೋರ್ಡ್ ಮಾಡಕ್ ಆಗದೆ ಇರೋ ಅಂತ ಒಂದು ಜನರಿಗೆ ನಮ್ಮ ಸಂಸ್ಥೆಯಲ್ಲಿ ಸಪೋರ್ಟ್ ಮಾಡ್ತೀವಿ. ಅಂದ್ರೆ ಫ್ರೀ ಆಗಿ ಮ್ಯೂಸಿಕ್ ಎಜುಕೇಶನ್ ಇರ್ಬೋದು, ಅಥವಾ ಅವರಲ್ಲಿ ತುಂಬಾ ಒಳ್ಳೆ ಟ್ಯಾಲೆಂಟ್ ಇದ್ರೆ ಅವ್ರನ್ನ ನರ್ಚರ್ ಮಾಡಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲವನ್ನು ಮಾಡೋ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಇನ್ನು ಸಾಕಷ್ಟು ಕೆಲಸಗಳು ಮಾಡೋದು ಬಾಕಿ ಇದೆ. ಸೊ ಆ ನಿಟ್ಟಿನಲ್ಲಿ ಇದನ್ನ ಒಂದು ಶುರು ಮಾಡಿ ಇನ್ನಷ್ಟು ಒಳ್ಳೆ ಕೆಲಸ ನೀವು ಮಾಡಿ ಮ್ಯಾಮ್. ನಿಮ್ಗೆ ಇನ್ನಷ್ಟು ದೇವರು ಶಕ್ತಿ ಕೊಟ್ರೆ ಇನ್ನಷ್ಟು ಮಕ್ಕಳಿಗೆ ನೀವು ರೀಚ್ ಔಟ್ ಆಗ್ತೀರಾ. ನೀವು ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಏನಂತೀರಾ ಮ್ಯಾಮ್? ಕವಿತಾ ಕೃಷ್ಣಮೂರ್ತಿ ಅವರು ನನ್ಗೆ ಮೊನ್ನೆ ಅಥವಾ ಒಂದು ಕಾರ್ಯಕ್ರಮದಲ್ಲಿ ನಾನು ಬರೀ ಮಾತಾಡೋದನ್ನ ಕೇಳಿಸ್ಕೊಂಡು ಅವರು ಐ ಕ್ಯಾನ್ ಗೆಸ್ ಹೌ ಬ್ಯೂಟಿಫುಲ್ ಯು ಸಿಂಗ್ ಆಲ್ಸೋ ಬಿಕಾಸ್ you spoke so well. I was extremely overwhelmed. Ma'am, I really hope I get to sing in front of you someday, but thank you so much. ನಾನು ತುಂಬಾ ದೊಡ್ಡ ಫ್ಯಾನ್. ನೀವು ನನಗೆ ಇದನ್ನ ಅಂದ್ರೆ ಅವರಾಗಿ ಅವ್ರು ಬಂದ್ ಹೇಳಿದ್ರು, ಅದು ನನಗೆ ಇನ್ನ ತುಂಬಾ ಸಂತೋಷ ಆಯ್ತು. ದಟ್ ಇಸ್ ವೆರಿ ಶಿವಣ್ಣ ಸರ್ ಹಳ್ಳಿ ಡಿ ಬಾಸ್ ಸರ್. ಡಿ ಬಾಸ್ ಕಣ್ಣ ಹೊಡೆಯಾಕ ಮೊನ್ನೆ ಕಲಿತ ಹೇಳಲು ಮಗನ ನಿನ್ನ ನೋಡಿ ಸುಮ್ಮನೆ. ಆಕ್ಚುಲಿ ದೀಪಕ್ ಅವ್ರದ್ದು ಒಳ್ಳೊಳ್ಳೆ ಮೆಲೋಡಿಯಸ್ ಹಾಡುಗಳು ಇದೆ. ಸುದೀಪ್ ಸರ್. ಉಪೇಂದ್ರ ಸರ್. ಉಪೇಂದ್ರ ಸರ ಮಸ್ತ್ ಮಸ್ತ್ ಹುಡುಗಿ ಬಂದು ಆರಿರೋ ರಮ್ಯಾ ಮ್ಯಾಮ್. ಓ ಮನಸೆ ಮನಸೆ ನಿನಗೂ ಮನಸಾಯಿತು. ರಿಚಿತಾ ಮ್ಯಾಮ್. ಅವರು ಇಲ್ಲ ಅಂದ್ರೆ ನಂದು ರೀಸೆಂಟ್ ಮಳೆಯಂತೆ ಬಾ ಬೆಳಕಂತೆ ಬಾ ಖುಷಿಯ ತಂತೆ ಪುಟ್ಟಂತೆ ಬಾ ಅಮ್ಮನಿತ್ತ ಮುತ್ತಂತೆ ಬಾ. ರಕ್ಷಿತಾ ಮ್ಯಾಮ್. ರಕ್ಷಿತಾ ಮ್ಯಾಮ್. ಓ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ಅದಿತಿ ಪ್ರಭುದೇವ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಲಾಸ್ಟ್ ಕ್ವೆಶ್ಚನ್ ಅಂತ ಅಂದ್ರೆ, ಇಷ್ಟೊಂದು ನೀವು ಮೆಲೋಡಿಯಸ್ ಆಗಿ ಹಾಡ್ತೀರಾ, ಈ ವಾಯ್ಸ್ ನ ನೀವು ಕಾಪಾಡ್ಕೊಳಕ್ಕೆ ಏನ್ ಮಾಡ್ತೀರಾ, ಏನ್ ಟಿಪ್ಸ್ ಹೇಳ್ತೀರಾ ಮ್ಯಾಮ್? ವಾಯ್ಸ್ ನ ಕಾಪಾಡ್ಕೊಳಕ್ಕೆ ಅಂದ್ರೆ ಇವಾಗ ನಾವು ಹಿಂಗೆ ಬಾಡಿನ ಫಿಟ್ ಆಗಿ ಇಟ್ಕೊಳಕ್ಕೆ ಅಥವಾ ನಮ್ಮ ಬಾಡಿ ಹೆಲ್ತ್ ನ ಮೇಂಟೈನ್ ಮಾಡಕ್ಕೆ ನಾವು ಹಿಂಗೆ ವರ್ಕೌಟ್ ಮಾಡ್ತೀವಿ. ಅದೇ ತರ ನಮ್ ವೋಕಲ್ ಕ್ವಾಲಿಟಿ, ವೋಕಲ್ ಕರೆಕ್ಟ್ ಆಗಿ ಇಟ್ಕೊಳಕ್ಕೆ ನಾವು ವರ್ಕೌಟ್ ಮಾಡ್ಬೇಕು, ಅಂದ್ರೆ ಅಭ್ಯಾಸ ಮಾಡ್ಬೇಕು. ಬೇಸಿಕ್ ವೋಕಲ್ ಎಕ್ಸರ್ಸೈಸಸ್ ಇರುತ್ತೆ, ಅಥವಾ ನಾವು ಸಂಗೀತ ಪಾಠ ಕೇಳಿ ಹೋಗ್ತೀವಿ, ಅಲ್ಲಿ ಮೇಷ್ಟ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ಬೇಕು. ದಟ್ ಇಸ್ ದ ಓನ್ಲಿ ವೇ ಔಟ್. ಅದಕ್ಕೆ ಯಾವ್ದೇ ತರದ ಸೆಕೆಂಡ್ ಆಪ್ಷನ್ ಆಗ್ಲಿ ಶಾರ್ಟ್ ಕಟ್ ಆಗ್ಲಿ ಇಲ್ಲ.
ಪ್ರಾಕ್ಟೀಸ್ ನಿಮ್ ಸೀಕ್ರೆಟ್ ಏನಾದ್ರು ಹೇಳ್ತೀರಾ ಮ್ಯಾಮ್ ಇದು ಮಾಡೋದು? ಏನು ಸೀಕ್ರೆಟ್ ಇಲ್ಲ, ಪ್ರಾಕ್ಟೀಸ್ ಮಾಡ್ಬೇಕು. ಅಬ್ಸಲ್ಯೂಟ್ಲಿ ನೋ ಸೀಕ್ರೆಟ್. ನಾ ಹೇಳದ್ನಲ್ಲ, ನೀವ್ ಅಭ್ಯಾಸ ಮಾಡಿದಷ್ಟು ನಿಮಗೆ ಒಳ್ಳೇದು ಅಷ್ಟೇ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಇಟ್ಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ದಟ್ ಯು ಪ್ರಾಕ್ಟೀಸ್ ವೆಲ್ ಎವ್ರಿ ಡೇ. ಓಕೆ, ನೀವು ಈ ತರ ಡಯಟ್ ಅಂತ ಏನಾದ್ರು ಮೇಂಟೈನ್ ಮಾಡ್ತೀರಾ ಮ್ಯಾಮ್? ಅಯ್ಯೋ ಇಲ್ಲ. ಆರ್ ಯು ಅ ಫುಡ್ಡಿ? ಐ ಆಮ್ ಅ ಬಿಗ್ ಫುಡ್ಡಿ. ನನಗೆ ಊಟ ಮಾಡೋದು ತುಂಬಾ ಇಷ್ಟ. ನಾನು ಬೆಳಗ್ಗೆ ಎದ್ದೇಳದೆ ನಾನು ಏನ್ ತಿಂಡಿ ತಿನ್ಲಿ ಅನ್ನೋ ಒಂದು ಇಂಟೆನ್ಷನ್ ಇಂದಾನೆ ನಾನು ಫಸ್ಟಿಂದ ಎದ್ದೇಳೋದು. ಫೇವರೇಟ್ ಬ್ರೇಕ್ಫಾಸ್ಟ್ ಮ್ಯಾಮ್? ಇಡ್ಲಿ. ಓಕೆ. ಇಡ್ಲಿ, ವಡೆ, ಚಟ್ನಿ. ನಾನು ಇಡ್ಲಿನ 3 ಹೊತ್ತು ತಿನ್ನಬಲ್ಲೆ. ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಸ್ನಾಕ್ಸ್ಗೆ, ಎಲ್ಲದಕ್ಕೂ ಇಡ್ಲಿ ತಿನ್ಬೋದು ನಾನು. ನಂಗೆ ಇಡ್ಲಿ ತುಂಬಾ ಇಷ್ಟ. ಫೇವರೇಟ್ ಸ್ಪಾಟ್ ಟು ಹ್ಯಾಂಗ್ ಔಟ್? ಫೇವರೇಟ್ ಸ್ಪಾಟ್ ಟು ಹ್ಯಾಂಗ್ ಔಟ್ ಮನೆ. ಓಕೆ. ನಮ್ ಮನೆ. ಊಟ ಮಾಡಕ್ಕೆ ಮ್ಯಾಮ್? ಊಟನೂ ಮನೆ ಊಟನೇ ಇಷ್ಟ. ಓಕೆ, ಆಚೆ ತಿನ್ನಕ್ಕೆ ಅಷ್ಟು ಇಷ್ಟಪಡಲ್ಲ. ನಾವ್ ಇಷ್ಟು ಸುತ್ತಾ ಇರ್ತೀವಿ, ಮನೆ ಊಟ ಮಾಡಕ್ಕೆ ಸಿಗೋದು ತುಂಬಾ ಕಷ್ಟ. ಸೊ ನಮ್ಗೆ ಮನೆ ಊಟ ಇಸ್ ಲಕ್ಸುರಿಯಸ್. ನಮ್ಗೆ ಅದು ನಮ್ಮ ಅಮ್ಮ ಮಾಡಿರೋ ಊಟ ಅಥವಾ ನಮ್ಮ ಅತ್ತೆ ಮಾಡ್ಕೊಡೋ ಅಡಿಗೆ ಅಂದ್ರೆ ನಮಗೆ ಇಟ್ಸ್ ಲೈಕ್ ಲಕ್ಸುರಿ. 3 AM friend I can reach out to? I have one friend. I have my best friend. ಅವಳನ್ನ ಕಡ್ಡಿ ಅಂತ ಕರೆಯೋದು. ಯಾಕಂದ್ರೆ ಅವಳು ನಮ್ ಕಡ್ಡಿ ಎಷ್ಟು ದಪ್ಪ ಇರುತ್ತೋ ಅಷ್ಟೇ ದಪ್ಪ ಇರೋದು ಅವಳು. ಸೊ ಅವಳ ಮೈಯಲ್ಲಿ ಬರೀ ಗಾಳಿ ತುಂಬಿಕೊಂಡಿದೆ ಅಷ್ಟೇ, ಅದು ಬೇರೆ ಏನೂ ಇಲ್ಲ. ಸೊ ಅದಕ್ಕೆ ಕಡ್ಡಿ. ಬಟ್ ನನ್ಗೆ ಅವಳು ಇವಾಗ ಸುಮಾರು 30 ವರ್ಷದಿಂದ ಅವಳ ಪರಿಚಯ. ಸೊ 30 ಅಲ್ಲ, 26 years ಇಂದ ನನ್ಗೆ ಅವಳ ಪರಿಚಯ. ಯಾವ್ದೇ ಟೈಮಲ್ಲಿ ಅಂದ್ರೂ ನಾವು ಇವ್ರಿಗೆ ಕಾಲ್ ಮಾಡಿ ಕಾಲ್ ಆನ್ಸರ್ ಮಾಡ್ತಾರೆ ಅಂತ. ಆನ್ಸರ್ ಮಾಡ್ತಾಳೆ. ಇದ್ಬಿಟ್ಟು ಹೇಳ್ತಾಳೆ, ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದೆ, ತಲೆ ಕೆಟ್ಟಿದ್ಯಾ, ವಾಪಸ್ ಇಡು ಅಂತ ಹೇಳ್ತಾರೆ ಅಷ್ಟೇ. ನೋ, ಬಟ್ ಐ ಕ್ಯಾನ್ ರಿಲೈ ಆನ್ ಹರ್ ಎನಿ ಟೈಮ್ ಫಾರ್ ಎನಿಥಿಂಗ್. ಓಕೆ. ಅಂಡ್ ಆಲ್ಸೋ ಮೈ ಹಸ್ಬೆಂಡ್. ಓಕೆ. ಪಕ್ಕದಲ್ಲೇ ಇರ್ತಾನೆ, ಬಟ್ ಅವನಿಗೂ ಫೋನ್ ಮಾಡ್ಬೋದು ನಾನು. ಓಕೆ. ಎದ್ದೇಳು ಅಂತ. ಓಕೆ. ವಾಟ್ ಡಸ್ ಫ್ರೆಂಡ್ಶಿಪ್ ಮೀನ್ ಟು ಯು ಮ್ಯಾಮ್? Complete trust is what friendship is all about. ಅಂದ್ರೆ ಇವ್ ನನ್ ಗೆಳೆಯ ಅಥವಾ ಇವ್ ನನ್ ಗೆಳತಿ, ಅವಳು ಏನೇ ಮಾಡಿದ್ರು ಅವಳ ಜೊತೆ ನಾನು ಇರ್ತೀನಿ ಅಥವಾ ಅವನ ಜೊತೆ ನಾನು ಇರ್ತೀನಿ. ಅವಳು ತಪ್ಪದಾರಿ ಹಿಡಿದ್ರೆ ಅವಳನ್ನ ಸರಿ ದಾರಿಗೆ ತರ್ತೀನಿ, ಅಥವಾ ನಾನ್ ತಪ್ಪದಾರಿ ಹಿಡಿದಿದ್ರೆ ಅವಳನ್ನ ಸರಿ ದಾರಿಗೆ ತರ್ತಾಳೆ ಅನ್ನೋ ಒಂದು ಬ್ಲೈಂಡ್ ಟ್ರಸ್ಟ್. ಅಂಡ್ ನನ್ನ ಜೀವನದಲ್ಲಿ, ನನ್ನ ಸಂತೋಷದಲ್ಲಿ ಅಥವಾ ನೋವಲ್ಲಿ ಒಂದು ಏನು ಜಡ್ಜ್ಮೆಂಟ್ ವಿತೌಟ್ ಎನಿ ಜಡ್ಜ್ಮೆಂಟ್ಸ್, ನನ್ ಜೊತೆ ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳೋದೆ ಫ್ರೆಂಡ್ಶಿಪ್. And that friendship you can share it with anybody. It can be your husband, it can be your father, mother, or somebody else also. It doesn't have to be friends andre bari family bittu bere friends antalla. A friend is anybody who does all this is your friend. Okay. Friendship is nan prakara. Yeah. Family ma'am? Family is ವಾಟ್ ಯು ಆರ್. ಅಂದ್ರೆ ನೀವೇನ್ ಆಗ್ತೀರಾ ಅಲ್ವಾ, ಅಥವಾ ನೀವು ಸೊಸೈಟಿಯಲ್ಲಿ ಏನ್ ಪರ್ಪಸ್ಗೆ ನೀವು ಬರ್ತೀರಾ ಅಥವಾ ನೀವೇನ್ ಮಾಡ್ತೀರಾ ಅನ್ನೋದೇ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದೆ ಅಥವಾ ನಿಮ್ಮ ಫ್ಯಾಮಿಲಿ ಇದೆ, ಅಥವಾ ಫ್ಯಾಮಿಲಿ ಸಮಥಿಂಗ್ ಯು ಕಮ್ ಬ್ಯಾಕ್ ಟು. ನೀವೇನೋ ಕೆಲಸ ಮಾಡ್ತೀರಾ, ಎಷ್ಟು ಸಾಧನೆ ಆದ್ರೂ ಮಾಡ್ಬೋದು, ನೀವು ಮನೆಗ್ ಬರ್ತೀರಲ್ಲ, ದಟ್ ಮನೆ ಇಸ್ ಯುವರ್ ಫ್ಯಾಮಿಲಿ. ನೀವು ಅನ್ಕೊಂಡಿರೋ ಸಿಂಗರ್ಸ್ ಜೊತೆ ಎಲ್ರ ಜೊತೆ ನೀವು ಡಿಬೇಟ್ ಹಾಡಿದಿರಮ್ಮ? ಯಾವಾಗಾದ್ರೂ ಹಾಡಕ್ಕೆ ಅವಕಾಶ ಸಿಕ್ಕಿದ್ಯಾ ಅವ್ರ ಜೊತೆ? ಆಕ್ಚುಲಿ ಹರಿಹರನ್ ಸರ್ ಜೊತೆ ಹಾಡ್ಬೇಕು ಅನ್ನೋ ತುಂಬಾ ಆಸೆ. ಚಿಕ್ಕೋಳಿರುವಾಗಿಂದ ನನಗೆ ಸಿಕ್ಕಾಪಟ್ಟೆ ಇಷ್ಟ ಹರಿಹರನ್ ಸರ್ ಜೊತೆ ಒಂದ್ ಡುವೆಟ್ ಹಾಡ್ಬೇಕು ಅಂತ. ಆ ಅವಕಾಶ ಇನ್ನ ಸಿಕ್ಕಿಲ್ಲ. ಸೋನು ನಿಗಮ್ ಅವ್ರ ಜೊತೆ ಹಾಡ್ಬೇಕು ಅಂತ ಇತ್ತು. ಬಹಳಷ್ಟು ಹಾಡುಗಳನ್ನ ಹಾಡಿದೀನಿ ನನ್ನ ಇಷ್ಟು ವರ್ಷದ ಕರಿಯರ್ ಅಲ್ಲಿ. ಹರಿಹರನ್ ಸರ್ ಜೊತೆ ಅವ್ರನ್ನ ಮೀಟ್ ಮಾಡ್ಬೇಕು ಅಂತ ನಿಮ್ ಮೈಂಡ್ ಅಲ್ಲಿ ಇನ್ನೂ ಇದೆ ಮತ್ತೆ ಆ ಮಾತು? ಖಂಡಿತ ಇದೆ. ಅಂಡ್ AR ರೆಹಮಾನ್ ಅವ್ರಿಗೆ ಹಾಡ್ಬೇಕು ಅನ್ನೋದು ತುಂಬಾ ಆಸೆ ಇದೆ. ಐ ಆಮ್ ಟ್ರೂಲಿ ಹೋಪಿಂಗ್ ನನ್ನ ಹಾಡು ಎಷ್ಟು ವರ್ಷ ನನ್ನ ಕೈಲಿ ಹಾಡಕ್ಕಾಗುತ್ತೋ ಅಷ್ಟು ವರ್ಷದೊಳಗೆ ರೆಹಮಾನ್ ಸರ್ಗೆ ಒಂದು ಹಾಡು ಆಸೆ ಬೇಗ ನೆರವೇರ್ಲಿ ಮ್ಯಾಮ್. ನಿಮ್ ಫ್ಯೂಚರ್ ಪ್ಲಾನ್ಸ್ ಏನು ಮ್ಯಾಮ್? ಫ್ಯೂಚರ್ ಪ್ಲಾನ್ಸ್ ಏನೂ ಇಲ್ಲ ಕಿರಣ್. ಎದ್ದೇಳ್ಬೇಕು ಬೆಳಗ್ಗೆ, ಅವಾಗ ಫ್ಯೂಚರ್ ಅಂತ ಗೊತ್ತಾಗತ್ತೆ ಅದು, ನಾಳೆ ಬೆಳಗ್ಗೆ ಎದ್ರೆ. ಬಟ್ ನನ್ನ ಏಮ್ ಏನು ಜೀವನದಲ್ಲಿ, ನಾನು ಗೊತ್ತಿದ್ದು ಯಾರಿಗೂ ಒಬ್ರಿಗೆ ನೋವು ಮಾಡಬಾರ್ದು. ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ನಾನು ಮಾಡ್ಬೇಕು. ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟೇ.
ಓಕೆ ಒಳ್ಳೆ ಒಳ್ಳೆ ಹಾಡುಗಳನ್ನ ಹಾಡ್ಬೇಕು. ಓಕೆ ನನ್ ಕೈಲಿ ಎಷ್ಟಾಗತ್ತೋ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು. ಓಕೆ ಒಳ್ಳೆ ಊಟ ಮಾಡ್ಬೇಕು, ಒಳ್ಳೆ ನಿದ್ದೆ ಮಾಡ್ಬೇಕು, ಒಳ್ಳೊಳ್ಳೆ ಜಾಗಗಳನ್ನ ನೋಡ್ಬೇಕು. ಇಷ್ಟೇ. ಮ್ಯೂಸಿಕಲಿ ನಿಮ್ ಇನ್ಸ್ಪಿರೇಷನ್ ಮ್ಯಾಮ್? Musically, ನನ್ನ inspiration is everybody who is working hard in achieving something in music. ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿತ್ತು ನಿಮ್ದು ಇಂಟರ್ವ್ಯೂ.